ಹೋಲಿ ಸ್ಪಿರಿಟ್ನ ಕೊಂಡ್ಕೊಂಡು ಬರೋಕ್ಕಾಗಲ್ಲ. ಪವಿತ್ರಾತ್ಮರನ್ನ ಯೇಸುವೆ ಅಂಟಿಸ್ಬೇಕು ನಮ್ಮ ಹೃದಯದಲ್ಲಿ. ಯೇಸು ಯಾವಾಗ ಅಂಟಿಸ್ತಾರೆ? ಯಾರ ಹೃದಯದಲ್ಲಿ ಅಂಟಿಸ್ತಾರೆ? ಅವ್ರಿಗೆ ಆಸೆ ನಿನ್ನ ಹೃದಯದಲ್ಲಿ ಅಂಟಿಸ್ಬೇಕು ಅಂತ. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಹೃದಯದಲ್ಲೂ ಕೂಡ ಆ ಪವಿತ್ರಾತ್ಮ ಆಗಿರ್ತಕ್ಕಂಥ ಜ್ಯೋತಿಯನ್ನು ಅಂಟಿಸ್ಬೇಕು, ಆ ಬೆಳಕನ್ನು ಅಂಟಿಸ್ಬೇಕು ಅಂತ ಯೇಸು ಆಸೆ ಪಡ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರು ಬಂದಿದ್ದೆ ಉದ್ದೇಶನೇ ಅದು. ವಾಕ್ಯ ಹೇಳುತ್ತೆ, ಮಾನವರೆಲ್ಲರನ್ನ ಬೆಳಗಿಸ್ಲಿಕ್ಕೆ ಬಂದವರವರು ಅಂತ. ಅವ್ರು ಬಂದ ಉದ್ದೇಶ ಏನು? ಎಲ್ಲ ಮನುಷ್ಯರನ್ನು ಬೆಳಗಿಸ್ಲಿಕ್ಕೆ ಅವರು ಬಂದಿದ್ದು. ಎಲ್ಲರ ಹೃದಯದಲ್ಲೂ ಈ ಬೆಳಕನ್ನು ಅಂಟಿಸ್ಬೇಕು ಅಂತ. ನೀವೇ ನಮಗೆ ಒಂದೇ ಒಂದು ವಾಕ್ಯ ಸಿಕ್ಕಿದ್ರು ಸಾಕು, 100 ವಾಕ್ಯ ಸಿಕ್ಕಿದ್ರು ನಾವೇನು ಮಾಡಲಿಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ. ಒಂದೇ ಒಂದು ವಾಕ್ಯ ಸಾಕು ನಮ್ಮ ಜೀವನ ಆಶೀರ್ವಾದ ಮಾಡಿಕೊಳ್ಳಿಕ್ಕೆ. ಅದರಿಂದ ನಾವು ಪ್ರಾರ್ಥನೆ ಮಾಡಿದ್ದೀವಿ. ಖಂಡಿತವಾಗ್ಲೂ ದೇವರು ನಮ್ಮೆಲ್ಲರೊಂದಿಗೂ ಮಾತನಾಡ್ತಾರೆ. ನಮಗೆ ಬೇಕಾದಂಥ ವಾಕ್ಯಗಳನ್ನ ಅವ್ರು ಕೊಡ್ತಾರೆ. ನಾವು ಅದನ್ನು ಏನು ಮಾಡಬೇಕು ನಮಗೆ ಗೊತ್ತಿದೆ. ನಾವು ಅದನ್ನು ಜೀವಿಸಬೇಕು ಅಷ್ಟೇ, ಬೇರೆ ಏನಿಲ್ಲ. ಅದನ್ನು ಕೇಳಿಸ್ಕೊಂಡು ಹೋದರೆ ಏನಾದರೂ ಉಪಯೋಗ ಇದೆ ಕೇಳಿದರೆ ಏನೂ ಉಪಯೋಗ ಇಲ್ಲ. ನಾವು ಇದ್ದಾಗೇನೆ ಇರ್ತೀವಿ, ನಮ್ಮ ಪರಿಸ್ಥಿತಿಗಳು ಇದ್ದಾಗೇನೆ ಇರುತ್ತೆ, ಎಲ್ಲ ಇದ್ದಾಗೇನೆ ಇರುತ್ತೆ. ಏನಾದರೂ ಚೇಂಜ್ ನೋಡ್ಲಿಕ್ಕೆ ಆಗಬೇಕು ಅಂದರೆ ಏನು ದೇವ್ರು ಹೇಳ್ತಾರೋ ಅದನ್ನು ನಾವು ಅನುಸರಣೆ ಮಾಡಬೇಕು. ಅನುಸರಣೆ ಮಾಡಬೇಕಾದ್ರೆ ನಮಗೆ ದೇವರಲ್ಲಿ ನಂಬಿಕೆ ಬೇಕು. ದೇವರಲ್ಲಿ ನಂಬಿಕೆ ಇದ್ದರೆ ದೇವರು ಹೇಳಿದ್ದನ್ನು ಯೋಚನೆ ಮಾಡದೆ ನಾವು ಅನುಸರಣೆ ಮಾಡ್ತೀವಿ. ದೇವರಲ್ಲಿ ನಂಬಿಕೆ ಇಲ್ಲದೆ ಇದ್ದರೆ ನಾವು ಯೋಚನೆ ಮಾಡ್ತಾ ಕೂತ್ಕೊಳ್ತೀವಿ. ಇದು ಮಾಡಿದ್ರೆ ಕಷ್ಟ ಆಗಿಬಿಟ್ರೆ, ನಷ್ಟ ಆಗಿಬಿಟ್ರೆ, ಏನಾಗ್ಬಿಡುತ್ತೋ ಏನೋ, ಆ ರೀತಿ ಎಲ್ಲ ಯೋಚನೆ ಮಾಡ್ತೀವಿ. ಅದರಿಂದ ದೇವರ ವಿಷಯದಲ್ಲಿ ನಮಗೆ ನಂಬಿಕೆ ತುಂಬ ಮುಖ್ಯ. ಅಂದರೆ ದೇವರ ವಾಕ್ಯ ಅನುಸರಣೆ ಮಾಡಲಿಕ್ಕೆ ನಮಗೆ ವಿಶ್ವಾಸ ಅನ್ನೋದು ಬೇಕು. ವಿಶ್ವಾಸ ಇಲ್ಲದೆ ದೇವರ ವಾಕ್ಯವನ್ನು ಯಾರಿಗೂ ಕೂಡ ಅನುಸರಣೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಅದರಿಂದ ದೇವರು ನಮಗೆ ವಿಶ್ವಾಸ ಕೊಟ್ಟಿದ್ದಾರೆ. ಆ ವಿಶ್ವಾಸವನ್ನು ಉಪಯೋಗಿಸಿ ದೇವರು ಕೊಡುವಂಥ ವಾಕ್ಯಗಳನ್ನು ನಾವು ಅನುಸರಣೆ ಮಾಡೋಣ. ಖಂಡಿತವಾಗಲೂ ದೇವರ ವಾಕ್ಯ ನಮ್ಮ ಸಮಸ್ಯೆಗಳಿಗೆ, ಸಂಕಟಗಳಿಗೆ ನಿಜವಾದ ಒಂದು ಪರಿಹಾರ ಆಗಿದೆ. ಕೀರ್ತನೆಗಳ ಪುಸ್ತಕ ಅಧ್ಯಾಯ 18 ವಾಕ್ಯ 28ರಲ್ಲಿ ನಾವು ಓದ್ತೀವಿ. ಸಾಮ್ 18:28. ಹೊತ್ತಿಸುವೆ ಪ್ರಭು, ನೀನೆನ್ನ ಬಾಳಿನ ದೀಪವನು, ಕತ್ತಲನ್ನು ನೀಗಿಸಿ ಬೆಳಗುವನ ದೇವನು. ಇಟ್ ಈಸ್ ಯು ಹೂ ಲೈಟ್ ಮೈ ಲ್ಯಾಂಪ್, ದ ಲಾರ್ಡ್ ಮೈ ಗಾಡ್ ಲೈಟ್ಸ್ ಅಪ್ ಮೈ ಡಾರ್ಕ್ನೆಸ್. ಕೀರ್ತನಕಾರ ಹೇಳ್ತಾನೆ, ಹೊತ್ತಿಸುವೆ ಪ್ರಭು, ನೀನೆನ್ನ ಬಾಳಿನ ದೀಪವನು. ಹೇಳಿ ನೋಡೋಣ ಎಲ್ಲರೂ ಒಂದ್ಸರಿ. ಹೊತ್ತಿಸುವೆ ಪ್ರಭು, ನೀನು ನನ್ನ ಬಾಳಿನ ದೀಪವನು. ಯೇಸುವೆ, ನನ್ನ ಬಾಳಿನ ದೀಪವನ್ನು ಹೊತ್ತಿಸುವವರು ನೀವೇ ಆಗಿದ್ದೀರಿ. ಕತ್ತಲನ್ನು ನೀಗಿಸಿ ಬೆಳಗುವ ದೇವನು ನೀನಾಗಿದ್ದೀಯಾ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಏನು ಹೇಳ್ತಾರೋ ಅದು ಮಾತ್ರನೇ ಸತ್ಯ. ಮನುಷ್ಯ ಹೇಳೋದೆಲ್ಲ ಸುಳ್ಳೆ, ಆಯ್ತಾ? ನಾವು ಯಾವಾಗ ಸತ್ಯವನ್ನು ನಂಬಿ ಅದನ್ನು ಅನುಸರಿಸ್ತೀವೋ ನಮ್ಮ ಜೀವನ ಉದ್ಧಾರ ಆಗುತ್ತೆ, ನಮ್ಮ ಜೀವನ ಬೆಳಗಲ್ಪಡುತ್ತೆ. ನಾವು ಯಾವಾಗ ಮನುಷ್ಯನ ಮಾತನ್ನು ಕೇಳಿ ಅದನ್ನು ನಂಬಿ ಅದರಂತೆ ಬದುಕ್ತೀವೋ ಜೀವನ ಹಾಳಾಗೋಗುತ್ತೆ. ಆದರೆ ದೇವರು ಎಷ್ಟೋ ಬಾರಿ ಮನುಷ್ಯರ ಮುಖಾಂತರ ಮಾತಾಡ್ತಾರೆ. ಆದರೆ ನಮಗೆ ಗೊತ್ತಾಗಬೇಕು ಮಾತಾಡ್ತಾ ಇರೋದು ದೇವರ ಮನುಷ್ಯನ ಅಂತ. ದೇವರು ನಮ್ಮ ಮನಸ್ಸಿನಲ್ಲಿ ಆಲೋಚನೆ ಕೊಟ್ಟು ಆಲೋಚನೆ ಮುಖಾಂತರ ಮಾತನಾಡ್ತಾರೆ. ಅಂದರೆ ಪವಿತ್ರಾತ್ಮನ ಮುಖಾಂತರ ನಮ್ಮ ಅಂತರಂಗದಲ್ಲಿ ಮಾತನಾಡ್ತಾರೆ. ದೇವರ ವಾಕ್ಯಗಳನ್ನು ಓದುವಾಗ ಅಥವಾ ವಾಕ್ಯಗಳನ್ನು ಆಲಿಸುವಾಗ ಅದರ ಮುಖಾಂತರವಾಗಿ ಕೂಡ ಮಾತಾಡ್ತಾರೆ. ಮತ್ತು ನಮ್ಮ ಸಮೂಹದಲ್ಲಿ ಸಭೆಯಲ್ಲಿರ್ತಕ್ಕಂತಹ ಮನುಷ್ಯರ ಮುಖಾಂತರವಾಗಿ ಕೂಡ ದೇವರು ಮಾತಾಡ್ತಾರೆ. ಆದರೆ
ಆ ದೇವರ ಮಾತನ್ನು ನಾವು ಕೇಳಿಸ್ಕೊಂಡು ಅದರಂತೆ ನಡೆಯುವಾಗ ನಮ್ಮ ಜೀವನ ಬೆಳಕಾಗ್ತದೆ. ನಾವು ಮನುಷ್ಯರ ಮಾತನ್ನು ಕೇಳಿ ಅದ್ರ ಪ್ರಕಾರ ಬದುಕಲಿಕ್ಕೆ ಹೋದರೆ ನಮ್ಮ ಜೀವನದಲ್ಲಿ ಇರೋ ಬೆಳಕು ನಂದಿ ಹೋಗುತ್ತೆ. ಎಷ್ಟೋ ಜನರ ಜೀವನ ಹಾಳಾಗಿ ಹೋಗ್ಲಿಕ್ಕೆ ಕಾರಣ ಏನು ಅಂದರೆ, ನಾವು ದೇವರ ಮಾತನ್ನು ನಂಬೋದಕ್ಕಿಂತ ಮನುಷ್ಯರ ಮಾತುಗಳನ್ನು ನಂಬಿ ಬದುಕ್ತೀವಿ. ಅಥವಾ ದೇವರ ಮಾತನ್ನು ನಂಬೋದಕ್ಕಿಂತ ಹೆಚ್ಚಾಗಿ ಸ್ವಂತ ಬುದ್ಧಿ, ಮನಸ್ಸು ಏನು ಹೇಳುತ್ತೋ ಅದ್ರ ಪ್ರಕಾರ ನಾವು ಬದುಕ್ತೀವಿ. ನಮ್ಮಲ್ಲಿ ಎಷ್ಟೋ ಜನ ಇವತ್ತು ಕಷ್ಟದಲ್ಲಿದ್ದೀವಿ, ಒದಾಡ್ತಾ ಇದ್ದೀವಿ ಹೊರಗೆ ಬರಲಿಕ್ಕೆ, ಏನೇನೋ ಮಾಡ್ತಾ ಇದ್ದೀವಿ. ಆದರೆ ಹೊರಗೆ ಬರೋದಕ್ಕಿಂತ ಹೆಚ್ಚಾಗಿ ನೀವು ಇನ್ನೂ ಕಷ್ಟದಲ್ಲೇ ಸಿಕ್ಕಾಕೊಳ್ತಾ ಇದ್ದೀರಾ. ಕಾರಣ ಏನು ಕೇಳಿದರೆ, ನೀವು ನಿಮ್ಮ ಬುದ್ಧಿ ಏನು ಹೇಳುತ್ತೋ ಅದನ್ನು ಕೇಳ್ಕೊಂಡು ಬದುಕ್ತಾ ಇದ್ದೀರಾ. ನಿಮ್ಮ ಮನಸ್ಸು ಏನು ಹೇಳುತ್ತೋ ಅದ್ರ ಪ್ರಕಾರ ಅದು ರೈಟ್ ಅಂತ ನೀವು ಹೋಗ್ತಾ ಇದ್ದೀರಾ. ಅದು ನಿಮಗೆ ರೈಟ್ ಇರ್ಬೋದು, ಆದರೆ ದೇವರಿಗೆ ರೈಟ್ ಆಗಬೇಕಲ್ಲ. ಮೋಸ್ಟ್ ಆಫ್ ದ ಟೈಮ್ ಆರ್ ರೈಟ್ಸ್ ಆರ್ ನಾಟ್ ರೈಟ್ ಇನ್ ದ ಸೈಟ್ ಆಫ್ ಗಾಡ್. ಎಷ್ಟೋ ಬಾರಿ ಎಷ್ಟೋ ವಿಷಯಗಳು ನಮಗೆ ಸರಿಯಾಗಿ ಕಂಡ ವಿಷಯಗಳು ದೇವರ ದೃಷ್ಟಿಯಲ್ಲಿ ಸರಿಯಾಗಿ ಇರೋದಿಲ್ಲ. ಒಂದು ಉದಾಹರಣೆ ನಾವು ನೋಡೋದಾದರೆ, ದೇವರು ಮೋಶೆಗೆ ಹೇಳ್ತಾರೆ, ನೀನು ಹೋಗಿ ಆ ಬಂಡೆಗೆ ಮಾತನಾಡು ಅಂತ ಹೇಳ್ತಾರೆ. ಜನರಿಗೆಲ್ಲ ತುಂಬ ಬಾಯಾರಿಕೆ ಆಗಿರುತ್ತೆ, ಮರುಭೂಮಿಯಲ್ಲೇ ನಡೆದು ದಣಿದು ಹೋಗಿರ್ತಾರೆ, ಬಾಯಾರಿಕೆ ಆಗಿರುತ್ತೆ. ಮೋಶೆ ಹಿಂದೊಮ್ಮೆ ಬಂಡೆಗೆ ಕೋಲಿಂದ ಹೊಡೆದು ಅದರಿಂದ ನೀರು ಬಂದಿದ್ದು ಮೋಶೆಗೆ ನೆನಪಿದೆ. ಎಲ್ಲರೂ ನೀರು ಕುಡಿದ್ರು, ಅವ್ರ ದಾಹ ನೀಗಿ ಹೋಯಿತು. ದೇವರು ಹೇಳಿದರು ಬಂಡೆಗೆ ಹೊಡಿ ಅಂತ, ಅವನು ಹೊಡೆದ, ನೀರು ಬಂತು, ಜನ ನೀರು ಕುಡಿದ್ರು. ಅದನ್ನು ಅವನ ಮೈಂಡಲ್ಲಿತ್ತು. ಆದರೆ ಎರಡನೇ ಬಾರಿ ಈಗ ದೇವರು ಹೇಳ್ತಾ ಇದ್ದಾರೆ ಮೋಶೆಗೆ, ನೀನು ಬಂಡೆ ಹತ್ರ ಹೋಗಿ ನಿಂತ್ಕೋ, ಬಂಡೆಗೆ ಮಾತನಾಡು. ಅವನೇನು ಮಾಡ್ದ, ಬಂಡೆ ಹತ್ರ ಹೋಗಿ ಬಂಡೆಗೆ ಮಾತನಾಡೋ ಬದಲು ಕೈಯಲ್ಲಿರೋ ಕೋಲ್ ತಗೊಂಡು ಅವತ್ತು ಹೊಡೆದಾಗ ನೀರು ಬಂತಲ್ವಾ ಅಂಥೇಳಿ ಹೊಡೆದ. ಆದರೆ ಒಳ್ಳೇದಾಯಿತು, ಅವನ ದೃಷ್ಟಿಯಲ್ಲಿ ಒಳ್ಳೇದೇ, ಹೊಡೆದಿದ್ದು ಒಳ್ಳೇದೇ, ನೀರು ಬಂದಿದ್ದು ಒಳ್ಳೇದೇ, ಜನ ಎಲ್ಲ ನೀರು ಕುಡಿದ್ರು, ತುಂಬ ಚೆನ್ನಾಗಿದೆ ಮೋಶೆ, ಗಾಡ್ ಬ್ಲೆಸ್ ಯು ಅಂತ ಹೇಳಿ ಮೋಶೆಗೂ ಆಶೀರ್ವಾದ ಮಾಡಿದ್ರು. ಆದರೆ ದೇವ್ರಿಗೆ ಕೋಪ ಬಂತು, ದೇವ್ರಿಗೆ ಇಷ್ಟ ಆಗಿಲ್ಲ. ಮೋಶೆ ಏನು ಪಾಪ ಮಾಡಿದ್ನಾ ಅಂತ ನಮಗನ್ಸುತ್ತೆ. ಮೋಶೆ ಏನು ಕೆಟ್ಟದ್ದು ಮಾಡಿಬಿಟ್ಟ? ಹೊಡೆದಿದ್ದಕ್ಕೆ ನೀರು ಬಂತೋ ಇಲ್ವೋ? ಎಲ್ಲರೂ ಕುಡಿದ್ರೋ ಇಲ್ವೋ? ಎಲ್ಲರೂ ಕುಡ್ದಾದ್ಮೇಲೆ ಮೋಶೆಗೆ ಥ್ಯಾಂಕ್ಸ್ ಹೇಳಿದ್ರೋ ಇಲ್ವೋ? ದೇವರಿಗೆ ಸ್ತೋತ್ರ ಹೇಳಿದ್ರೋ ಇಲ್ವೋ? ಎಲ್ಲ ಮಾಡಿದರು. ದೇವರಿಗೆ ಯಾಕೆ ಕೋಪ ಬಂತು? ಪ್ರಶ್ನೆ. ದೇವರಿಗೆ ಕೋಪ ಎಷ್ಟರ ಮಟ್ಟಿಗೆ ಬಂತು ಅಂದರೆ, ಮೋಶೆಗೆ ಹೇಳ್ತಾರೆ, ನಾನು ನಿನ್ನನ್ನು ವಾಗ್ದಾನ ಭೂಮಿಗೆ ಕಾಲಿಕ್ಸಲ್ಲ, ನೀನಲ್ಲಿ ಬರಬಾರ್ದು. ಇಲ್ಲಿ ತನಕ ಇಲ್ಲಿಗೆ ಮುಗೀತು ನಿನ್ನ ಕತೆ, ದೂರದಿಂದನೇ ನೋಡ್ಕೊಬಿಡು, ಅದೇ ಕಾನಾನ್ ದೇಶ. ಒಂದು ಆಲೋಚನೆ ಮಾಡಿ ನೋಡಿ, ಮೋಶೆ ಸ್ಥಾನದಲ್ಲಿ ನಾವು ನಿಂತ್ಕೊಳ್ಳೋಣ. ನಾವಿಷ್ಟು ವರ್ಷ ಎಲ್ಲ ಪ್ರಾರ್ಥನೆ ಮಾಡಿ, ಉಪವಾಸ ಮಾಡಿ, ಬೈಬಲ್ ಓದಿ, ಚರ್ಚಿಗೆಲ್ಲ ಹೋಗಿ, ಎಲ್ಲ ಧ್ಯಾನ ಕೂಟಗಳು ಅಟೆಂಡ್ ಮಾಡಿ, ಅನೇಕ ಈ ಥರ ಮನೆಗೆ ಹೋಗಿ, ಊರುಗಳಿಗೆ ಹೋಗಿ ಪ್ರಾರ್ಥನೆ ಎಲ್ಲ ಕಂಡಕ್ಟ್ ಮಾಡಿ, ಲಾಸ್ಟ್ ಒಂದು ದಿನ ದೇವರು ಹೇಳ್ತಾರೆ, ಅಲ್ಲಿ ಸ್ವರ್ಗ ಇದೆ ನೋಡ್ಕೊಬಿಡು, ನಿನಗಲ್ಲಿಗೆ ಎಂಟ್ರಿ ಇಲ್ಲ ಅಂತ ಹೇಳಿಬಿಟ್ರೆ ಹೇಗನ್ಸುತ್ತೆ ನಮಗೆ? ಅಲ್ಲಿ ದೇವ್ರ ಮುಂದೆ ನಿಂತ್ಕೊಂಡು ನಾವು ಏನಾದರೂ ಪ್ರಶ್ನೆ ಕೇಳಂಗಿದೆಯಾ? ಯಾಕೆ ದೇವ್ರೆ ನಾನು ಏನು ಅನ್ಯಾಯ ಮಾಡಿದೆ ಅಂತ ಕೇಳೋಕ್ಕೆ ಯೋಗ್ಯತೆ ನಮಗೆ ಯಾರಿಗೂ ಇಲ್ಲ. ಯಾಕೆಂದರೆ ದೇವರಲ್ಲಿ ಅನ್ಯಾಯ ಅನ್ನೋದು ಇಲ್ಲವೇ ಇಲ್ಲ, ಅವರಲ್ಲಿ ನ್ಯಾಯ ಮಾತ್ರನೇ. ನಮ್ಮಲ್ಲಿ ಎಲ್ಲ ಇದೆ, ಕಲಬೆರಕೆ. ನಮ್ಮಲ್ಲಿ ನ್ಯಾಯನೂ ಇದೆ, ನ್ಯಾಯಕ್ಕಿಂತ ಅನ್ಯಾಯ ಜಾಸ್ತಿ ಇದೆ. ಅದು ಅಲ್ಟಿಮೇಟಾಗಿ ಅನ್ಯಾಯನೇ. ದೇವರಲ್ಲಿ ನ್ಯಾಯ ಮಾತ್ರನೇ ಇರೋದು. ಅದರಿಂದ ದೇವರ ಹತ್ರ ನ್ಯಾಯ ಕೇಳುವ ಹಕ್ಕು ಯಾರಿಗೂ ಇಲ್ಲ, ಯೋಗ್ಯತೆಯೂ ಯಾರಿಗೂ ಇಲ್ಲ. ಹಕ್ಕು ಇಲ್ಲ, ಯೋಗ್ಯತೆಯೂ ಇಲ್ಲ. ನಮ್ಮ ನ್ಯಾಯಗಳೆಲ್ಲ ದೇವರ ಮುಂದೆ ತಗೊಂಡು ಹೋದರೆ ಅದು ಅಸಹ್ಯವಾಗುತ್ತೆ, ಅದೊಂದು ರೀತಿ ಅನ್ಯಾಯನೂ ಆಗುತ್ತೆ. ಮೋಶೆ ಏನು ಹೇಳಲಿಲ್ಲ ದೇವರಿಗೆ, ದೇವರೇ ನಾನು ಈ ಜನರನ್ನೆಲ್ಲ ಇಷ್ಟು ಕಷ್ಟಪಟ್ಟು ನಡೆಸಿದ್ದೀನಿ, ನೀನು ಹೇಳಿದ್ದೆಲ್ಲ ಕೇಳಿದೆ, ಇದು ಒಂದು ಮಾತ್ರ ತಾನೇ ಚಿಕ್ಕ ಮಿಸ್ಟೇಕ್ ಮಾಡಿದ್ದು, ಒಂದು ಚಿಕ್ಕ
ಚಿಕ್ಕ ಮಿಸ್ಟೇಕಿಂದ ನೀನು ಇಷ್ಟು ದೊಡ್ಡ ಶಿಕ್ಷೆ ಕೊಡ್ತೀಯ ನನಗೆ ಅಂತ ಮೋಶೆ ಕೇಳಲಿಲ್ಲ. ಮೋಶೆ ಶರಣಾದ ಅಷ್ಟೆ, ಇನ್ನೇನು ಮಾಡಲಿಕ್ಕಾಗುತ್ತೆ. ಆದರೆ ಇದರಿಂದ ನಮಗೆ ಪಾಠ ಇದೆ. ಆ ಪಾಠವನ್ನು ನಾವು ಕಲಿಬೇಕು. ಪಾಠ ಏನು ಅಂದರೆ, ನಾವು ನಮಗೇನು ಸರಿನೋ ಅದೆಲ್ಲ ಮಾಡಬೇಕಾಗಿರೋದು. ನಮ್ಮ ಜೀವನ ಬೆಳಕಾಗಬೇಕಾದ್ರೆ ದೇವರು ಏನು ಹೇಳ್ತಾರೋ ಅದನ್ನು ಮೊದಲು ಅರ್ಥ ಮಾಡ್ಕೋಬೇಕು. ದೇವರ ವಾಕ್ಯಗಳನ್ನು ಅರ್ಥ ಮಾಡ್ಕೋಬೇಕು. ದೇವರು ಯಾಕೆ ಇದನ್ನು ಹೇಳ್ತಾ ಇದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅದರ ಪ್ರಕಾರ ನಾವು ಜೀವಿಸಬೇಕು. ಈ ಪ್ರಪಂಚದಲ್ಲಿ ಹುಟ್ಟಿರುವ ನನಗೂ ನಿಮಗೂ ಮತ್ತು ಎಲ್ಲ ಮನುಷ್ಯರಿಗೂ ಒಂದೇ ಒಂದು ಕೆಲಸ ಇರೋದು. 100 ಕೆಲಸ ಇಲ್ಲ, ಒಂದೇ ಒಂದು ಕೆಲಸ. ಅದೇನು ಅಂದರೆ, ಅವ್ರ ಜೊತೆ ಕುತ್ಕೋಬೇಕು, ಅವ್ರು ಏನು ಹೇಳ್ತಾರೆ ಸರಿಯಾಗಿ ಕೇಳಿಸ್ಕೋಬೇಕು, ಅದ್ರ ಪ್ರಕಾರ ಬದುಕಬೇಕು. ಆಗ ನಮ್ಮ ಜೀವನ ಏನಾಗಿರುತ್ತೆ ಅಂದರೆ ಬೆಳಕಾಗಿರುತ್ತೆ. ನಮ್ಮ ಜೀವನದಲ್ಲಿ ಕತ್ತಲೆ ಹೊರಗೆ ಹೋಗುತ್ತೆ. ಯಾಕೆ ನಮ್ಮ ಕುಟುಂಬಗಳಲ್ಲಿ ಕತ್ತಲೆ? ಸೈತಾನನ ಕಾರ್ಯಗಳು ಯಾಕೆ? ಅನೇಕ ರೀತಿಯ ಭಯ, ಅನೇಕ ರೀತಿಯ ಕೇಡುಗಳು, ಕೆಟ್ಟದ್ದು ಬಂದು ಯಾಕೆ ನಮ್ಮ ಮನೆ ಒಳಗಡೆ ನಮ್ಮ ಜೀವನದಲ್ಲಿ ಸೇರ್ಕೊಬಿಟ್ಟಿದೆ? ಕಾರಣ ಏನು? ಇದನ್ನು ನಾವು ಕತ್ಲೆ ಅಂತ ಹೇಳ್ತೀವಿ. ಯಾಕೆ ಈ ಕತ್ಲೆ ಹೋಗ್ತಾ ಇಲ್ಲ? ಏನು ಪ್ರಾರ್ಥನೆ ಮಾಡಿದ್ರು ಈ ಕತ್ಲೆ ಹೋಗ್ತಾ ಇಲ್ಲ? ಏನು ಹೋಲಿ ವಾಟರ್ ಹಾಕಿದ್ರು ಈ ಕತ್ಲೆ ಹೋಗ್ತಾ ಇಲ್ಲ? ಎಷ್ಟು ಉಪವಾಸ ಮಾಡಿದ್ರು ಈ ಕತ್ಲೆ ಹೋಗ್ತಾ ಇಲ್ಲ? ಏನೆಲ್ಲ ಸರ್ಕಸ್ ಮಾಡ್ತೀವಿ ಈ ಕತ್ಲೆ ಹೋಗ್ತಾ ಇಲ್ಲ? ಹೋಗೋದು ಇಲ್ಲ. ಕತ್ಲೆ ಹೋಗಬೇಕಾದ್ರೆ ಒಂದೇ ಒಂದು ದಾರಿ, ಬೆಳಕು ನಿನ್ನ ಜೀವನದಲ್ಲಿ ಬರಬೇಕು. ನಿನ್ನ ಜೀವನ ಬೆಳಕಾಗಬೇಕು, ಆಗ ಕತ್ಲೆ ಹೋಗುತ್ತೆ. ಅದು ಹೇಗೆ ಅಂದರೆ ವಾಕ್ಯನೇ ಹೇಳುತ್ತೆ, ಹೊತ್ತಿಸುವೆ ಪ್ರಭು ನೀನೆನ್ನ ಬಾಳಿನ ದೀಪವನ್ನು. ಇಟ್ ಈಸ್ ಯು ಹೂ ಲೈಟ್ ಮೈ ಲ್ಯಾಂಪ್. ದೇವರು ನಮ್ಮ ದೀಪವನ್ನು ಹೊತ್ತಿಸಬೇಕು. ನಮ್ಮ ಜೀವನದಲ್ಲಿ ದೇವರು ದೀಪವನ್ನು ಹೊತ್ತಿಸಬೇಕು. ಏನದು ದೇವರು ಹೊತ್ತಿಸುವ ದೀಪ? ದೇವರು ಹೊತ್ತಿಸುವ ದೀಪದ ಹೆಸರು ಹೋಲಿ ಸ್ಪಿರಿಟ್, ಪವಿತ್ರ ಆತ್ಮ. ದೇವರು ಹೊತ್ತಿಸುವ ದೀಪದ ಹೆಸರು ಪವಿತ್ರ ಆತ್ಮ. ಇದನ್ನು ನಮಗೆ ಹೊತ್ತಿಸ್ಲಿಕ್ಕೆ ಆಗೋದಿಲ್ಲ. ಪವಿತ್ರಾತ್ಮರನ್ನ ಕೊಂಡ್ಕೊಂಡು ಬರ್ಲಿಕ್ಕೆ ಆಗೋದಿಲ್ಲ. ನಾವು ಯಾವುದಾದ್ರೂ ಪುಣ್ಯಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಸ್ವಲ್ಪ ಮಾರಾಟ ಮಾಡ್ತಾ ಇದ್ದಾರೆ, ಅವರಿಗೆಲ್ಲ ಬಿಸ್ನೆಸ್ ಆಗಬೇಕಲ್ವಾ? ಪುಣ್ಯಕ್ಷೇತ್ರಗಳಲ್ಲಿ ಮಾರ್ತಾರೆ, ಉಪ್ಪು ಮಾರ್ತಾರೆ, ನೀರು ಮಾರ್ತಾರೆ, ಎಣ್ಣೆ ಮಾರ್ತಾರೆ, ಇದೆಲ್ಲ ಮಾರಾಟಕ್ಕೆ ಅಂತ ಇಟ್ಟಿರ್ತಾರೆ. ನಾವು ಹೋಗಿ ದುಡ್ಡು ಕೊಟ್ಟು ಉಪ್ಪು ಕೊಂಡ್ಕೊಂಡು ಬರ್ಬೋದು, ನೀರು ಕೊಂಡ್ಕೊಂಡು ಬರ್ಬೋದು, ಎಣ್ಣೆ ಕೊಂಡ್ಕೊಂಡು ಬರ್ಬೋದು. ಇನ್ನು ಕೆಲವರು ತಗಡು ಅದು ಇದು ಎಲ್ಲ ಕೊಂಡ್ಕೊಂಡು ಬರೋರು ಇರ್ತಾರೆ. ಕೊಂಡ್ಕೊಂಡು ಬಂದು ಅಲ್ಲಿ ಇಲ್ಲಿ ಇಡ್ತಾರೆ, ಹಾಕ್ತಾರೆ, ಎಲ್ಲ ಮಾಡ್ತಾರೆ, ಹಚ್ಕೊಳ್ತೀವಿ. ಇದರಿಂದ ಬೆಳಕು ಬರಲ್ಲ. ಯಾವ ಬೆಳಕು ಬರಲ್ಲ, ಯಾವ ದೆವ್ವನೂ ಹೋಗಲ್ಲ, ಯಾವ ಹೃದಯನೂ ಚೇಂಜ್ ಆಗೋದಿಲ್ಲ. ಆದರೆ ಪವಿತ್ರಾತ್ಮನ ಹೀಗೆ ಕೊಂಡ್ಕೊ ಬರೋಕ್ಕಾಗಲ್ಲ. ನಾವು ಎಣ್ಣೆ ಕೊಂಡ್ಕೊ ಬಂದ ಹಾಗೆ, ಉಪ್ಪು ಕೊಂಡ್ಕೊಂಡು ಬಂದ ಹಾಗೆ, ತಗಡು ಕೊಂಡ್ಕೊಂಡು ಬಂದ ಹಾಗೆ, ದಾರ ಕೊಂಡ್ಕೊಂಡು ಬಂದ ಹಾಗೆ ಹೋಲಿ ಸ್ಪಿರಿಟ್ನ ಕೊಂಡ್ಕೊಂಡು ಬರೋಕ್ಕಾಗಲ್ಲ. ಪವಿತ್ರಾತ್ಮರನ್ನ ಯೇಸುವೆ ಅಂಟಿಸ್ಬೇಕು ನಮ್ಮ ಹೃದಯದಲ್ಲಿ. ಯೇಸು ಯಾವಾಗ ಅಂಟಿಸ್ತಾರೆ? ಯಾರ ಹೃದಯದಲ್ಲಿ ಅಂಟಿಸ್ತಾರೆ? ಅವ್ರಿಗೆ ಆಸೆ ನಿನ್ನ ಹೃದಯದಲ್ಲಿ ಅಂಟಿಸ್ಬೇಕು ಅಂತ. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಹೃದಯದಲ್ಲೂ ಕೂಡ ಆ ಪವಿತ್ರಾತ್ಮ ಆಗಿರ್ತಕ್ಕಂಥ ಜ್ಯೋತಿಯನ್ನು ಅಂಟಿಸ್ಬೇಕು, ಆ ಬೆಳಕನ್ನು ಅಂಟಿಸ್ಬೇಕು ಅಂತ ಯೇಸು ಆಸೆ ಪಡ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರು ಬಂದಿದ್ದೆ ಉದ್ದೇಶನೇ ಅದು. ವಾಕ್ಯ ಹೇಳುತ್ತೆ, ಮಾನವರೆಲ್ಲರನ್ನ ಬೆಳಗಿಸ್ಲಿಕ್ಕೆ ಬಂದವರವರು ಅಂತ. ಅವ್ರು ಬಂದ ಉದ್ದೇಶ ಏನು? ಎಲ್ಲ ಮನುಷ್ಯರನ್ನು ಬೆಳಗಿಸ್ಲಿಕ್ಕೆ ಅವರು ಬಂದಿದ್ದು. ಎಲ್ಲರ ಹೃದಯದಲ್ಲೂ ಈ ಬೆಳಕನ್ನು ಅಂಟಿಸ್ಬೇಕು ಅಂತ. ನಾವಾಗೆ ಟ್ರೈ ಮಾಡ್ತೀವಿ ಅಂಟಿಸ್ಕೊಳ್ಳಿಕ್ಕೆ, ಪವಿತ್ರಾತ್ಮರನ್ನ ತುಂಬಿಸ್ಕೊಳ್ಳಿಕ್ಕೆ ನಾವು ಟ್ರೈ ಮಾಡ್ತೀವಿ. ನಾವು ಟ್ರೈ ಮಾಡಿದ್ರೆಲ್ಲ ಪವಿತ್ರಾತ್ಮರನ್ನ ಅಂಟಿಸೋಕ್ಕಾಗಲ್ಲ. ಪವಿತ್ರಾತ್ಮರ ಥರ ಇರುವ ಯಾವುದಾದ್ರೂ ಬೆಳಕನ್ನು ಅಂಟಿಸ್ಕೋಬೋದು, ಅದು ಜೋರಾಗಿ ಗಾಳಿ ಬಂದರೆ ಆರೋಗ್ಬಿಡುತ್ತೆ. ಇವತ್ತಿನ ಅನೇಕ ಕರಿಸ್ಮ್ಯಾಟಿಕ್ ಪ್ರೇಯರ್ಗಳಲ್ಲಿ, ಧ್ಯಾನಕೂಟಗಳಲ್ಲೆಲ್ಲ ಹೋದರೆ ಈ ರೀತಿ ಪವಿತ್ರಾತ್ಮರ ರೀತಿಯಲ್ಲಿ ಕಾಣುವ ಏನೋ ಒಂದು ಬೆಳಕು ಬಂದಂಗೆ ಆಗುತ್ತೆ. ಅದು ಸ್ವಲ್ಪ ದಿವಸ ಆದಮೇಲೆ ಹೋಗುತ್ತೆ. ಅದು ನಿಜವಾದ ಪವಿತ್ರಾತ್ಮ ಅಲ್ಲ. ನಿಜವಾದ ಪವಿತ್ರಾತ್ಮರ ಬೆಳಕನ್ನು ಯೇಸು ಕ್ರಿಸ್ತರು 3 ಸಾರಿ ಅಂಟಿಸಲ್ಲ, ಪದೇ ಪದೇ ಅಂಟಿಸ್ತಾ ಇರಲ್ಲ, ಒಮ್ಮೆ ಮಾತ್ರ ಅಂಟಿಸ್ತಾರೆ. ಒಂದೇ ಒಂದು ಸಾರಿ ಪರಿಶುದ್ಧಾತ್ಮನ ಬೆಳಕನ್ನು ಒಬ್ಬನ ಹೃದಯದಲ್ಲಿ ದೇವರು ಅಂಟಿಸೋದು ಒಂದೇ ಒಂದು ಸಾರಿ. ಆ ಬೆಳಕನ್ನು ಒಂದು ಸಾರಿ ಅಂಟಿಸಿದ್ರೆ ಈಗ ಆ ಬೆಳಕನ್ನು ಕಾಪಾಡ್ಕೋಬೇಕಾಗಿರೋದು ನಮ್ಮ ಕೈಯಲ್ಲಿದೆ. ಅಂಟಿಸೋದು ಅವರು, ಆ ಬೆಳಕನ್ನು ಉರಿಸ್ಬೇಕಾಗಿರೋದು ನಾವು. ಅಂಟಿಸ್ಬೇಕಾಗಿರೋದು ಯಾರು?
ನಮ್ಗೆ ಅಂಟಿಸೋಕ್ಕಾಗತ್ತಾ? ನಮ್ಗೆ ಅಂಟಿಸೋಕ್ಕಾಗಲ್ಲ. ಪವಿತ್ರಾತ್ಮರನ್ನ ಕೊಡೋರು ಯಾರು? ದೇವರಿಗೆ ಮಾತ್ರ ಸಾಧ್ಯ. ಇನ್ನು ನಾನೇನಾದರೂ ನಿಮ್ಮ ತಲೆ ಮೇಲೆ ಕೈ ಇಟ್ಟುಬಿಟ್ಟು ಪ್ರಾರ್ಥನೆ ಮಾಡಿದರೆ ಪವಿತ್ರಾತ್ಮರನ್ನು ಕೊಡ್ಲಿಕ್ಕಾಗತ್ತಾ? ಈ ಪ್ರಪಂಚದಲ್ಲಿ ಯಾರು ತಲೆ ಮೇಲೆ ಕೈ ಇಟ್ಟರು ಪವಿತ್ರಾತ್ಮರನ್ನ ಕೊಡ್ಲಿಕ್ಕಾಗೋದಿಲ್ಲ. ಪವಿತ್ರಾತ್ಮನ ವರದಾನಗಳನ್ನು ಪಡೆದುಕೊಳ್ಳಿಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೋದು, ಪವಿತ್ರಾತ್ಮನ ಶಕ್ತಿಯಿಂದ ತುಂಬಲ್ಪಡ್ಲಿಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೋದು, ಪ್ರಾರ್ಥನೆ ಮಾತ್ರ ಮಾಡ್ಬೋದು. ಆದರೆ ಕೊಡೋದು ದೇವರೇ ಕೊಡಬೇಕು. ಆದರೆ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಹೃದಯ ಆ ಪವಿತ್ರಾತ್ಮನ ಸ್ವೀಕಾರ ಮಾಡಲಿಕ್ಕೆ ಯೋಗ್ಯವಾಗಬೇಕು. If your heart is not worthy to receive the Holy Spirit, you cannot receive the Holy Spirit. Simple. ನಿನ್ನ ಹೃದಯ ಪವಿತ್ರಾತ್ಮನನ್ನು ಸ್ವೀಕಾರ ಮಾಡಲಿಕ್ಕೆ ಯೋಗ್ಯ ಆಗದೇ ಇದ್ದರೆ ಖಂಡಿತವಾಗಲೂ ಈ ಪವಿತ್ರಾತ್ಮನಾಗಿರ್ತಕ್ಕಂಥ ಜ್ಯೋತಿ ನಿನ್ನ ಹೃದಯದಲ್ಲಿ ಯೇಸು ಅಂಟಿಸಲ್ಲ. ಪವಿತ್ರಾತ್ಮ ಇಲ್ಲದೆ ಇದ್ರೆ ನಮ್ಮ ಜೀವನ ಕತ್ಲೇನೆ. ನಾವು ಹುಟ್ಟು ಕ್ರೈಸ್ತರಾದರೂ, ಕಥೋಲಿಕ ಕ್ರೈಸ್ತರಾದರೂ, ಪೆಂಟೆಕೋಸ್ಟ್ ಆದರೂ, ಪ್ರೊಟೆಸ್ಟೆಂಟ್ ಆದರೂ, ನ್ಯೂ ಲೈಫ್ ಆದರೂ, ಯಾವ ಡಿನಾಮಿನೇಷನಲ್ಲಿದ್ದರೂ, ಯಾವ ಸಭೆಯಲ್ಲಿದ್ದರೂ, ಏನೇ ಆದರೂ ನಮ್ಮ ಒಳಗಡೆ ಯೇಸು ಕ್ರಿಸ್ತನು ಪವಿತ್ರಾತ್ಮನ ಆ ದೀಪವನ್ನು ಅಂಟಿಸದೇ ಇದ್ದರೆ ನಮ್ಮ ಜೀವನ ಕತ್ತಲುಮಯವಾಗಿರ್ತದೆ. ಇವತ್ತೆಷ್ಟೋ ಕ್ರೈಸ್ತರ ಜೀವನ ಕತ್ತಲೆಯಿಂದ ಕೂಡಿದೆ. ನಿನ್ನ ಹೃದಯದಲ್ಲಿ ಕತ್ತಲೆ ಇದ್ದರೆ ನಿನ್ನ ಕುಟುಂಬದಲ್ಲಿ ಕತ್ತಲೆ ಇದ್ದೇ ಇರುತ್ತೆ. ನನ್ನ ಹೃದಯದಲ್ಲಿರುವ ಕತ್ತಲೆ ಹೋದರೆ ನನ್ನ ಕುಟುಂಬದಲ್ಲಿ ಇರುವ ಕತ್ತಲೆ ಹೋಗುತ್ತೆ. ನೋಡಿ, ಒಂದು ಕತ್ತಲೆ ತುಂಬಿರುವ ಒಂದು ಕೋಣೆ ಒಳಗಡೆ ಒಂದು ಕ್ಯಾಂಡ್ಲನ್ನು ಅಂಟಿಸಿ ತೆಗೆದುಕೊಂಡು ಬಂದರೆ ಆ ಕೋಣೆಯಲ್ಲಿರ್ತಕ್ಕಂಥ ಕತ್ತಲೆ ಹೋಗುತ್ತೆ. ಈಗ ಅದೇ ಒಂದು 3 ಕ್ಯಾಂಡ್ಲ್ ಅಂಟಿಸಿದರೆ ಬೆಳಕಿನ್ನೂ ಜಾಸ್ತಿ ಆಗುತ್ತೆ. ಅದೇ ರೀತಿ ಮನೆಯಲ್ಲಿ 3, 4, 5, 6 ಜನ ಇದ್ದರೆ ನೀವೆಷ್ಟು ಒಬ್ಬೊಬ್ಬರು ಉರಿಯುವ ಕ್ಯಾಂಡ್ಲ್ಗಳಾದರೆ ಬೆಳಕು ಜಾಸ್ತಿ ಇರುತ್ತೆ ಆ ಮನೆಯಲ್ಲಿ, ಬೆಳಕು ತುಂಬಿರುತ್ತೆ ಆ ಮನೆಯಲ್ಲಿ. ಮೊದಲು ನಮ್ಮ ಹೃದಯದಲ್ಲಿ ಆ ಬೆಳಕು ತುಂಬಿರಬೇಕು. ಆದರೆ ನಮ್ಮ ಹೃದಯ ಪವಿತ್ರ ಆತ್ಮನನ್ನು ಸ್ವೀಕಾರ ಮಾಡಲಿಕ್ಕೆ ಇವತ್ತು ಯೋಗ್ಯವಾಗಿದೆಯಾ? ಈಸ್ ಇಟ್ ವರ್ದಿ ಟು ರಿಸೀವ್ ದ ಹೋಲಿ ಸ್ಪಿರಿಟ್? ಈಸ್ ಮೈ ಹಾರ್ಟ್ ಈಸ್ ವರ್ದಿ ಟು ರಿಸೀವ್ ದ ಹೋಲಿ ಸ್ಪಿರಿಟ್? ಪವಿತ್ರಾತ್ಮನನ್ನು ಸ್ವೀಕಾರ ಮಾಡಲಿಕ್ಕೆ, ಆ ದೀಪವನ್ನು ಅಂಟಿಸ್ಕೊಳ್ಳಲಿಕ್ಕೆ ಆ ಪರಿಶುದ್ಧ ಹೆಸರೇ ಹೋಲಿ, ಪವಿತ್ರ ಆತ್ಮ. ಹೇಗೆ ನಮ್ಮ ಹೃದಯವನ್ನು ಯೋಗ್ಯ ಮಾಡೋದು? ನಮ್ಮ ಹೃದಯವನ್ನು ಪವಿತ್ರಾತ್ಮನನ್ನು ಸ್ವೀಕರಿಸಲಿಕ್ಕೆ ಯೋಗ್ಯ ಮಾಡೋದು ಹೇಗೆ ಮಾಡ್ತೀರಾ? ಹೇಗೆ ಮಾಡ್ಬೋದು? ನಮ್ಮ ಹೃದಯಗಳನ್ನು ಪವಿತ್ರಾತ್ಮನ ಸ್ವೀಕರಿಸುವಷ್ಟು, ಅಂದರೆ ಪವಿತ್ರಾತ್ಮ ಅಂದರೆ ಯಾವುದೋ ಒಂದು ಆತ್ಮ ಅಲ್ಲ, ದೇವರೇ, ಪರಿಶುದ್ಧನಾದ ದೇವರು. ಆ ಪರಿಶುದ್ಧನಾದ ದೇವರನ್ನ ಈ ಹೃದಯದ ಒಳಗಡೆ ಸ್ವೀಕಾರ ಮಾಡಲಿಕ್ಕೆ ಇದು ಯೋಗ್ಯವಾಗಬೇಕು. ಇದನ್ನು ಯೋಗ್ಯ ಮಾಡೋದು ಹೇಗೆ? ಯೋಗ್ಯ ಮಾಡೋದು? ಈಗ ನಮ್ಮ ಹೃದಯದಲ್ಲಿ ಪಾಪ ಇರುತ್ತೆ, ಅಶುದ್ಧತೆ ಇರುತ್ತೆ, ಎಲ್ಲ ಥರದ ಹೊಲಸು ಇರುತ್ತೆ. ಇಲ್ಲಿ ಪವಿತ್ರಾತ್ಮರೇ ಬನ್ನಿ ಅಂದರೆ ಪವಿತ್ರಾತ್ಮ ಬರೋಕ್ಕಾಗಲ್ಲ, ಅಂದರೆ ಪರಿಶುದ್ಧರು. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಈ ಅಶುದ್ಧತೆ ತೊಳೆಯಲ್ಪಡಬೇಕಾದ್ರೆ ಅದಕ್ಕಿರುವ ಒಂದೇ ಒಂದು ವಸ್ತು ಯೇಸುವಿನ ರಕ್ತ. ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟ ಹೃದಯದಲ್ಲಿ ಮಾತ್ರವೇ ಪವಿತ್ರಾತ್ಮರು ಬಂದು ವಾಸಿಸ್ತಾರೆ. ನೆನ್ಪಿಟ್ಕೊಳ್ಳಿ, ಯೇಸುವಿನ ರಕ್ತದಿಂದ ನಮ್ಮ ಹೃದಯಗಳು ತೊಳೆಯಲ್ಪಡದೇ ಇದ್ದರೆ ಖಂಡಿತವಾಗಲೂ ನಮ್ಮ ಹೃದಯ ಬೇರೆ ಯಾವುದರಿಂದ ತೊಳೆದ್ರು, ಏನೆಲ್ಲ ಹಾಕಿ ತೊಳೆದ್ರು ಸಾಧ್ಯನೇ ಆಗೋದಿಲ್ಲ, ಅದು ಶುದ್ಧ ಆಗೋದಿಲ್ಲ. ನಮ್ಮ ಹೃದಯವನ್ನು ಶುದ್ಧೀಕರಿಸಲಿಕ್ಕೆ ಸಾಧ್ಯವಾಗುವುದು ಯೇಸು ಕ್ರಿಸ್ತನ ರಕ್ತದಿಂದ ಮಾತ್ರನೇ. ಅವರು ಸುರಿಸಿದ ಆ ರಕ್ತದಿಂದ ಮಾತ್ರನೇ. ಇದು ಹೇಗೆ ನಮ್ಮ ಹೃದಯವನ್ನು ತೊಳೆಯುತ್ತೆ? ಯೇಸುವಿನ ರಕ್ತ ನನ್ನ ಹೃದಯವನ್ನು, ನನ್ನ ಅಂತರಂಗವನ್ನು ಹೇಗೆ ಶುದ್ಧಿ ಮಾಡುತ್ತೆ ಅಂದರೆ, ನಾವು ಆಲಿಸಿದಂಥ ಶುಭ ಸಂದೇಶದಲ್ಲಿ ವಿಶ್ವಾಸ ಇಟ್ಟಾಗ. ಬೇರೆ ದಾರಿ ಇಲ್ಲ, ಬೇರೆ ಯಾವ ದಾರಿನೂ ಇಲ್ಲ. ನಾವು
ಶುಭ ಸಂದೇಶ ಆಲಿಸಬೇಕು. ಯೇಸು ಕ್ರಿಸ್ತನ ಕುರಿತಾದಂಥ ಸಂದೇಶವನ್ನು ಅವರು ನನ್ನನ್ನು ಹೇಗೆ ಕಾಪಾಡಿದ್ದಾರೆ, ಹೇಗೆ ದೇವರು ನನ್ನನ್ನು ಕಾಪಾಡಿದ್ದಾರೆ, ಹೇಗೆ ದೇವರು ನನ್ನನ್ನು ರಕ್ಷಣೆ ಮಾಡಿದ್ದಾರೆ, ಹೇಗೆ ದೇವರು ನನ್ನ ಪಾಪಗಳನ್ನು ಕ್ಷಮಿಸಿದ್ದಾರೆ, ಇದು ನಮಗೆ ಅರ್ಥ ಆಗಬೇಕು. ಇದು ಅರ್ಥ ಮಾಡಿಸ್ಕೊಡೋದೇ ಶುಭ ಸಂದೇಶ. ಯೇಸು ಕ್ರಿಸ್ತನ ಕುರಿತಾದ ಅವರ ಯಾತನೆ ಮರಣದ ಕುರಿತಾದಂಥ ಸಂದೇಶವನ್ನು ನಾವು ಆಲಿಸಬೇಕು. ಇದನ್ನು ಆಲಿಸ್ತಾ ನಮ್ಮಲ್ಲಿ ವಿಶ್ವಾಸ ಅನ್ನೋದು ಬರುತ್ತೆ. ಈ ವಿಶ್ವಾಸದ ಮುಖಾಂತರ ನಾವೇನು ಮಾಡ್ತೀವಿ? ನಾವು ದೇವರ ಸನ್ನಿಧಿಯಲ್ಲಿ ಸ್ವಾಮಿ ನಾನು ಪಾಪಿ ಅಂತ ಒಪ್ಕೊಳ್ತೀವಿ. ಸುಮ್ಮನೆ ಹೋಗಿ ನಾನು ಪಾಪಿ ಅಂತ ಹೇಳಿದರೆ ಪ್ರಯೋಜನ ಇಲ್ಲ. ನನಗೆ ಅರ್ಥ ಆಗಬೇಕು ನಾನು ಪಾಪಿ ಅಂತ. ಎಷ್ಟೋ ಬಾರಿ ನಾವು ಪಾಪ ನಿವೇದನೆ ಮಾಡಲಿಕ್ಕೆ ಹೋಗಿ ನಾವು ಒಂದು ಲಿಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಲಿಸ್ಟ್ ಮಾಡ್ಕೊಂಡು ಹೋಗಿ ಎಲ್ಲ ಒಪ್ಕೊಂಡು ಬಂದು ವಾಪಸ್ ಅದನ್ನೇ ಮಾಡ್ತೀವಿ. ಯಾಕೆ ಗೊತ್ತಾ? ನಾನು ಪಾಪಿ ಅನ್ನೋದು ನಮಗೆ ಸರಿ ಅರ್ಥ ಆಗಲಿಲ್ಲ. ನಾವು ಪಾಪಿ ಅಂತ ನಮಗೆ ಮೊದಲು ಮನವರಿಕೆ ಆಗಿ ನಮ್ಮೊಳಗಡೆ ಒಂದು ಪಶ್ಚಾತ್ತಾಪ ಬರಬೇಕು. ಇದೆಲ್ಲ ತಂದು ಕೊಡೋದು ಯಾರು ಗೊತ್ತಾ? ದೇವರ ವಾಕ್ಯ. ದೇವರ ವಾಕ್ಯ ನಮ್ಮ ಜೀವನದಲ್ಲಿ ನಮ್ಮನ್ನು ಏನು ಮಾಡುತ್ತೆ? ಈ ಬೆಳಕನ್ನು ಸ್ವೀಕಾರ ಮಾಡಲಿಕ್ಕೆ ಯೋಗ್ಯರನ್ನಾಗಿ ಮಾಡುತ್ತೆ. ಶುಭ ಸಂದೇಶ. ನಾವೇನು ಮಾಡೋದು ಬೇಡ. ನಮ್ಮಿಂದ ಏನೂ ಸಾಧ್ಯ ಇಲ್ಲ. ಈ ನಮ್ಮ ಅಶುದ್ಧವಾದ ಹೃದಯವನ್ನು ಶುದ್ಧೀಕರಿಸಲಿಕ್ಕೆ ನಾವು ಏನೇ ಹೋಲಿ ವಾಟರ್ ಹಾಕಿದ್ರು, ಏನೇ ಕುಡಿದ್ರು ಈ ಹೃದಯ ಶುದ್ಧಿ ಆಗೋದಿಲ್ಲ. ಈ ಹೃದಯ ಶುದ್ಧಿ ಮಾಡಲಿಕ್ಕೆ, ನಮ್ಮ ಅಂತರಂಗವನ್ನು ಶುದ್ಧಿ ಮಾಡಲಿಕ್ಕೆ ಯೇಸು ಕ್ರಿಸ್ತನ ಪರಿಶುದ್ಧವಾದ ರಕ್ತದಿಂದ ಮಾತ್ರವೇ ಸಾಧ್ಯ. ನಾವು ನೋಡ್ತೀವಿ ಪೇತ್ರನ ಬರೆದ ಪತ್ರಿಕೆಯಲ್ಲಿ, ಒಂದು ಪೇತ್ರನ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 2ನೇ ವಾಕ್ಯ. ನೀವು ಯೇಸು ಕ್ರಿಸ್ತರಿಗೆ ಶರಣರಾಗಿ ಅವರ ರಕ್ತದಿಂದ ಶುದ್ಧೀಕರಣ ಹೊಂದಲು ತಂದೆಯಾದ ದೇವರ ಸಂಕಲ್ಪಾನುಸಾರ ಆಯ್ಕೆಯಾದವರು, ಅವರ ಆತ್ಮದ ಮೂಲಕ ಪವಿತ್ರೀಕರಿಸಲಾದವರು. ನೋಡಿ, ನಿಜವಾದ ಕ್ರೈಸ್ತ ವಿಶ್ವಾಸಿಗಳು ಅಂದರೆ ಇವರೇ. ಇವರು ಅಂದರೆ ಯಾರು? ಇಲ್ಲಿ ಹೇಳಿರೋ ಪ್ರಕಾರ ಇರುವವರು. You have been chosen and destined by God the Father and sanctified by the Spirit to be obedient to Jesus Christ and to be sprinkled with His blood. ಯೇಸು ಕ್ರಿಸ್ತರ ರಕ್ತದಿಂದ ತೊಳೆಯಲ್ಪಟ್ಟು ಪವಿತ್ರಾತ್ಮರಿಂದ ಪವಿತ್ರೀಕರಿಸಲ್ಪಟ್ಟವರು. ಅಥವಾ ಯೇಸುವಿನ ರಕ್ತದಿಂದ ಮೊದಲು ದೇವರು ನಮ್ಮನ್ನು ತೊಳಿತಾರೆ, ಅದಾದಮೇಲೆ ಪರಿಶುದ್ಧಾತ್ಮರ ನಮಗೆ ನೀಡ್ತಾರೆ, ಆಗ ನಾವು ಪರಿಶುದ್ಧರಾಗ್ತೀವಿ. ನಾವು ಹೇಗೆ ಪರಿಶುದ್ಧರಾಗೋದು ಕೇಳಿದರೆ, ನಮ್ಮ ಜೀವನ ಹೇಗೆ ಪರಿಶುದ್ಧರಾಗೋದು ಕೇಳಿದರೆ, ಇದು ಎರಡು ತುಂಬ ಮುಖ್ಯ. ಇದು ಎರಡು ನಮ್ಮಲ್ಲಿಗೆ ಬರೋದಕ್ಕಿಂತ ಮೊದಲು ಶುಭ ಸಂದೇಶ. ಇನ್ ದ ಬಿಗಿನಿಂಗ್ ವರ್ಡ್, ಆದಿಯಲ್ಲಿ ವಾಕ್ಯ. ಅದರಿಂದನೇ ಎಲ್ಲ ಪ್ರಾರಂಭ ಆಗೋದು. ಇನ್ ದ ಬಿಗಿನಿಂಗ್ ವರ್ಡ್, ಆದಿಯಲ್ಲಿ ವಾಕ್ಯ. ವಾಕ್ಯ ಇಲ್ಲದೆ ಏನೂ ಇಲ್ಲ. ವಾಕ್ಯದಿಂದನೇ ಎಲ್ಲ ಪ್ರಾರಂಭ ಆಗೋದು. ನಮ್ಮ ಜೀವನ ಪ್ರಾರಂಭ ಆಗೋದು ವಾಕ್ಯದಿಂದಾನೆ. ನಮ್ಮ ರಕ್ಷಣೆ ವಾಕ್ಯದಿಂದಾನೆ. ನಮ್ಮ ಶುದ್ಧೀಕರಣ ಮತ್ತು ಪವಿತ್ರೀಕರಣ ಎರಡು ಬೇರೆ ಬೇರೆ, ಆಯಿತಾ? ಶುದ್ಧೀಕರಣ ಆದಮೇಲೆ ಪವಿತ್ರೀಕರಣ. ಶುದ್ಧೀಕರಣ ಯೇಸುವಿನ ರಕ್ತದಿಂದ, ಪವಿತ್ರೀಕರಣ ಪವಿತ್ರ ಆತ್ಮನಿಂದ. ಓಕೆ, ಶುದ್ಧೀಕರಣ ಯೇಸುವಿನ ರಕ್ತದಿಂದ, ಪವಿತ್ರೀಕರಣ ಪವಿತ್ರಾತ್ಮರಿಂದ. ಮೀನಿಂಗ್ ಹೆಚ್ಚು ಕಡಿಮೆ ಒಂದೇ ಥರ ಇದ್ರೂ ಕೂಡ ಎರಡು ಬೇರೆ ಬೇರೆನೆ. ಶುದ್ಧೀಕರಣ ಆಗದೆ ಪವಿತ್ರೀಕರಣ ಆಗೋದಿಲ್ಲ. ಶುದ್ಧೀಕರಣ ಮಾಡೋದು ಯೇಸುವಿನ ರಕ್ತ, ಪವಿತ್ರೀಕರಣ ಮಾಡೋದು ಪರಿಶುದ್ಧ ಆತ್ಮ. ಓಕೆ, ಅದನ್ನು ಒಂದು ಹೋಲಿನೆಸ್ ಅಂತ ಹೇಳ್ತೀವಿ, ಇನ್ನೊಂದು ಸ್ಯಾಂಕ್ಟಿಫಿಕೇಷನ್ ಅಂತ ಹೇಳ್ತೀವಿ. ನಮ್ಮ ಲೈಫನ್ನು ಹೋಲಿ ಮಾಡೋದು, ಪರಿಶುದ್ಧ ಮಾಡೋದು. ಯೇಸುವಿನ ರಕ್ತದಿಂದ ತೊಳೆದಾಗ ನಮ್ಮ ಅಂತರಂಗ ಪರಿಶುದ್ಧವಾಗ್ತದೆ. ಪವಿತ್ರಾತ್ಮ ನಮ್ಮಲ್ಲಿ ಒಂದು ವಾಸ ಮಾಡಿದಾಗ ನಮ್ಮ ಜೀವನ ಏನಾಗ್ತದೆ? ಪ್ರತ್ಯೇಕಿಸಲ್ಪಟ್ಟು ಆ ಸ್ಯಾಂಕ್ಟಿಫಿಕೇಷನ್ ಅಂತ ಹೇಳ್ತೀವಲ್ವಾ, ಆ ಒಂದು ಪವಿತ್ರೀಕರಣದ ಜೀವನಕ್ಕೆ ನಾವು ಕಾಲಿಡ್ತೀವಿ. ಪವಿತ್ರಾತ್ಮ ಇಲ್ಲದೆ ಇದ್ದರೆ ನಮ್ಮ ಜೀವನ ಪೂರ್ತಿ ಕತ್ತಲೆಯಲ್ಲೇ ಇರ್ತೀವಿ.
ಎಷ್ಟೋ ಜನರ ಜೀವನ ಈ ಒಂದು ಯೇಸುವಿನ ರಕ್ತದಿಂದ ತೊಳೆಯಲ್ಪಡದೆ, ಯೇಸುವಿನ ಆತ್ಮ ಇಲ್ಲದೆ ಇವತ್ತು ಕತ್ತಲೆಯಲ್ಲಿದ್ದೀವಿ. ಆದರೆ ಯಾವಾಗ ನಾವು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟು ಯೇಸುವಿನ ಆತ್ಮದಿಂದ ನಾವು ತುಂಬಲ್ಪಟ್ಟಾಗ ಏನಾಗ್ತದೆ? ಇದು ನಮ್ಮಲ್ಲಿ ನೆರವೇರುತ್ತದೆ ಈ ವಾಕ್ಯ. ನೀವು ಯೇಸು ಕ್ರಿಸ್ತರಿಗೆ ಶರಣರಾಗಿ ಅವರ ರಕ್ತದಿಂದ ಶುದ್ಧೀಕರಣ ಹೊಂದಲು ತಂದೆಯಾದ ದೇವರ ಸಂಕಲ್ಪಾನುಸಾರ ಆಯ್ಕೆಯಾದವರು. ಅವರ ಆತ್ಮದ ಮುಖಾಂತರ ಶುದ್ಧೀಕರಣ, ರಕ್ತದ ಮುಖಾಂತರ ಪವಿತ್ರೀಕರಣ, ಪವಿತ್ರಾತ್ಮನ ಮುಖಾಂತರ. ನೆನ್ಪಿಟ್ಕೊಳ್ಳೋಕೆ ಈಸಿ ಆಗುತ್ತೆ. ಶುದ್ಧೀಕರಣ ರಕ್ತ, ಪವಿತ್ರೀಕರಣ, ಶುದ್ಧೀಕರಣ ಒಂದೇ ಸಾರಿ, ಪವಿತ್ರೀಕರಣ ದಿನ ಮಾಡ್ತಾ ಇದ್ದೀವಿ. ಸ್ಯಾಂಕ್ಟಿಫಿಕೇಶನ್ ಎವ್ರಿ ಡೇ. ಆಯಿತಾ? ಸೊ ನಮ್ಮನ್ನು ಪವಿತ್ರೀಕರಿಸಿದ ಮೇಲೆ ದೇವರೇನು ಮಾಡ್ತಾರೆ? ಪವಿತ್ರ ಆತ್ಮನ ಒಂದು ಸಾನ್ನಿಧ್ಯವನ್ನು ನಮ್ಮ ಹೃದಯದಲ್ಲಿ ನೀಡ್ತಾರೆ. ಆಗ ನಮ್ಮ ಜೀವನ ದೇವರಿಗೆ ಮೆಚ್ಚುಗೆ ಆದ ಜೀವನ ಆಗುತ್ತೆ. ಅದಲ್ಲದೆ ನಮ್ಮ ಜೀವನ ನಾವೆಷ್ಟು ಪ್ರಯತ್ನ ಪಟ್ಟರು, ಎಷ್ಟು ಪ್ರಾರ್ಥನೆ ಮಾಡಿದರು, ಎಷ್ಟೆಲ್ಲ ತ್ಯಾಗಗಳನ್ನ ಮಾಡಿದರು, ನಮ್ಮ ಜೀವನ ದೇವರಿಗೆ ಮೆಚ್ಚುಗೆ ಆಗೋದಿಲ್ಲ. ದೇವರಿಗೆ ಮೆಚ್ಚುಗೆ ಆಗಬೇಕಾದ್ರೆ ನಮ್ಮ ಹೃದಯ ಶುದ್ಧಿ ಆಗಬೇಕು. ನಾವು ಪಾಪ ಇಟ್ಕೊಂಡು ನಮ್ಮ ಹೃದಯದಲ್ಲಿ, ನಮ್ಮ ಜೀವನದಲ್ಲಿ ಪಾಪಗಳನ್ನು ಇಟ್ಕೊಂಡು ಪಾಪದ ದಾರಿಯಲ್ಲಿ ನಾವು ಜೀವಿಸ್ತಾ ಎಷ್ಟೇ ಪ್ರಾರ್ಥನೆಗಳನ್ನ ಮಾಡಿದ್ರು, ಉಪವಾಸ ಮಾಡಿದ್ರು, ನಮ್ಮ ಜೀವನ ದೇವರಿಗೆ ಮೆಚ್ಚುಗೆ ಆಗೋದಿಲ್ಲ. ಮನುಷ್ಯರನ್ನು ಮೆಚ್ಚಿಸ್ಬೋದು, ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಅದರಿಂದನೇ ನಾನು ಹೇಳಿದ್ದು ಪ್ರಾರಂಭದಲ್ಲಿ, ನಮಗೆ ಸರಿ ಅನಿಸಿದ್ದೆಲ್ಲ ದೇವರ ಲೆಕ್ಕದಲ್ಲಿ ಸರಿ ಆಗೋದಿಲ್ಲ. ದೇವರು ಏನು ಹೇಳಿದಾರೋ ಅದು ಮಾತ್ರನೇ ದೇವರ ಲೆಕ್ಕದಲ್ಲಿ ಸರಿ. ಅದನ್ನು ಮಾಡಬೇಕಾದ್ರೆ ನಮಗೆ ವಿಶ್ವಾಸ ಬೇಕು ಮತ್ತು ನಮ್ಮೊಳಗಡೆ ಪರಿಶುದ್ಧಾತ್ಮರು ಬೇಕು. ನಮ್ಮಲ್ಲಿ ಪವಿತ್ರಾತ್ಮರೇ ನಮಗೆ ಶಕ್ತಿ ಕೊಡೋದು, ಸಹಾಯ ಮಾಡೋದು, ದೇವರು ಹೇಳಿದ್ದನ್ನು ಮಾಡಲಿಕ್ಕೆ. ನಮ್ಮ ಸ್ವಂತ ಬುದ್ಧಿ ಯಾವತ್ತೂ ಹೇಳೋದಿಲ್ಲ ದೇವ್ರು ಹೇಳಿದ್ದು ಮಾಡು ಅಂತ. ನಮ್ಮ ಸ್ವಂತ ಬುದ್ಧಿ ಹೇಳೋದು ಅವ್ರು ಹೇಳಿದ್ದು ಮಾಡು, ಇವ್ರು ಹೇಳಿದ್ದು ಮಾಡು, ಅಥವಾ ನಮ್ಮ ಮನಸ್ಸಿಗೆ ಏನು ಸರಿ ಅನಿಸುತ್ತೋ ಅದನ್ನು ಮಾಡು. ಅದನ್ನಿಟ್ಟು ಪ್ರಾರ್ಥನೆ ಮಾಡ್ತೀವಿ ನಾವು. ದೇವರೇ ಇದನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ, ಒಳ್ಳೇದು ಮಾಡಿ. ದೇವರೇ ಅಲ್ಲಿಗೆ ಹೋಗ್ತಾ ಇದ್ದೀವಿ, ಒಳ್ಳೇದು ಮಾಡಿ. ದೇವರೇ ಇದನ್ನು ಮಾಡಬೇಕು ಅಂತ ಇದ್ದೀವಿ, ಒಳ್ಳೇದು ಮಾಡಿ. ನಮ್ಮ ಇಷ್ಟನ ದೇವ್ರ ಮುಂದೆ ಇಟ್ಟುಬಿಟ್ಟು ದೇವ್ರ ಹತ್ರ ನಾವು ದೇವರೇ ಇದನ್ನು ಆಶೀರ್ವಾದ ಮಾಡಿ, ಆಶೀರ್ವಾದ ಮಾಡಿ, ಆಶೀರ್ವಾದ ಮಾಡಿ ಅಂತ ಬೇಡ್ತೀವಿ, ಪ್ರಾರ್ಥಿಸ್ತೀವಿ. ಕಾರಣ ಏನು? ನಮಗೆ ವಿಶ್ವಾಸ ಇಲ್ಲದೇ ಇರೋದ್ರಿಂದ. ವಿಶ್ವಾಸ ಇದ್ದರೆ ನಾವು ಅದು ಮಾಡೋದಿಲ್ಲ. ವಿಶ್ವಾಸ ಇದ್ದರೆ ಏನು ಮಾಡ್ತೀವಿ? ದೇವರೇ ನಿನ್ನ ಇಚ್ಛೆ ಏನೋ ಅದು ನನ್ನ ಜೀವನದಲ್ಲಿ ಆಗಲಿ, ಸ್ವರ್ಗದಲ್ಲಿ ನಿನ್ನ ಚಿತ್ತ ನೆರವೇರುವಂತೆ ನನ್ನಲ್ಲಿಯೂ, ನನ್ನ ಕುಟುಂಬದಲ್ಲಿಯೂ, ನನ್ನ ಜೀವನದಲ್ಲಿಯೂ ನಿನ್ನ ಇಚ್ಛೆ ನೆರವೇರಲಿ. ಎಲ್ಲಿ ನೆರವೇರುವಂತೆ? ಸ್ವರ್ಗದಲ್ಲಿ. ದೇವ್ರ ಇಚ್ಛೆ ಏನು? ಬಿಲ್ಡಿಂಗ್ ಕಟ್ಟೋದು ಏನಾದರೂ ಇರುತ್ತಾ? ಅಲ್ಲಿ ಬಿಲ್ಡಿಂಗ್ ಪ್ಲ್ಯಾನ್ ಏನಾದರೂ ಇರುತ್ತಾ? ಲೋಕದಲ್ಲಿ ನಮ್ದು ಏನೆಲ್ಲ ಇಚ್ಛೆ ಇದ್ದಿದ್ದು ಯಾವುದು ಸ್ವರ್ಗದಲ್ಲಿ ಇಲ್ಲದೆ ಇರೋದೆ. ಅಲ್ಲ, ನಮ್ದು ಒಳ್ಳೆ ಇಚ್ಛೆಗಳು, ನಿಮ್ಮದು ಒಳ್ಳೆ ಇಚ್ಛೆ, ನಿಮ್ಮ ಲೆಕ್ಕದಲ್ಲಿ ಒಳ್ಳೆ ಇಚ್ಛೆ. ಇನ್ನೊಂದು ಉದಾಹರಣೆ ಬೈಬಲ್ನಲ್ಲಿ ನೋಡೋದಾದರೆ, ಲೂಕನ ಬರೆದ ಶುಭ ಸಂದೇಶ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಒಬ್ಬನಿಗೆ ಒಂದು ಕಣಜ ಇತ್ತು, ಒಂದು ಒಳ್ಳೆ ಹೊಲ ಇತ್ತು. ಅವನು ಚಿಕ್ಕ ಕಣಜದಲ್ಲಿ ಪಾಪ ಕಳೆದ ವರ್ಷದ ಬೆಳೆ ಎಲ್ಲ ಕೂಡಿಸಿಟ್ಕೊಂಡಿದ್ದ. ಈ ವರ್ಷ ದೇವ್ರ ದಯಿಂದ ಒಳ್ಳೆ ಬೆಳೆ ಬಂತು. ಯಾರು ಕೊಟ್ಟರು ಬೆಳೆ? ದೇವರು ಬೆಳೆ ಕೊಟ್ಟರು. ದೇವ್ರಿಗೆ ಸ್ತೋತ್ರ ಹೇಳಿ ಹುಂಡಿಗೆಲ್ಲ ಕಾಸು ಹಾಕದ, ಕಾಣಿಕೆ ಕೊಟ್ಟ. ಬೆಳೆಯಲ್ಲಿ ಮೊದಲನೇ ಪಾಲು ತೆಗೆದುಕೊಂಡೋಗಿ ಯಾರಿಗೆ ಕೊಟ್ಟ? ದೇವರೇ ನೀನು ಬೆಳೆ ಕೊಟ್ಟಿದ್ಯಲ್ಲಪ್ಪ ಅಂತ ಹೇಳಿಬಿಟ್ಟು ಕೊಟ್ಟ. ಎಲ್ಲ ಆಯಿತು. ಕೊಟ್ಟಾದ್ಮೇಲೆ ಮನೆಗೆ ಬಂದು ಯೋಚನೆ ಮಾಡ್ದ, ದೇವ್ರ ದಯಿಂದ ಒಳ್ಳೆ ಬೆಳೆ ಬಂದಿದೆ ಈ ವರ್ಷ, ಏನು ಮಾಡೋಣ? ನಮ್ಮದು ಕಣಜ ಚಿಕ್ಕದಲ್ವಾ, ಅದಕ್ಕೆ ಒಡೆದ್ಬಿಟ್ಟು ದೊಡ್ಡ ಕಣಜ ಮಾಡಿ ದೇವರ ಆಶೀರ್ವಾದದಿಂದ ಸಿಕ್ಕಿರೋ ಬೆಳೆನೆಲ್ಲ ತುಂಬಿಸಿಟ್ಕೊಳ್ಳೋಣ ಅಂತ ಯೋಚನೆ ಮಾಡ್ದ. ಒಳ್ಳೆ ಯೋಚನೆನಾ ಕೆಟ್ಟ ಯೋಚನೆನಾ? ಒಳ್ಳೆ ಯೋಚನೆ. ಹಾಗೆ ಯೋಚನೆ ಮಾಡಬೇಕಲ್ವಾ? ಸುಮ್ಮನೆ ಬಿಸಾಡೋಕ್ಕಾಗತ್ತಾ? ಬಿಸಾಡೋಕ್ಕಾಗಲ್ಲ. ಒಳ್ಳೆ ಯೋಚನೆ ಮಾಡ್ದ. ಸೊ ದೇವರು ಅವನನ್ನು ನೋಡಿ ಏನು ಹೇಳಿದರು? ಆಗ ದೇವರು ಎಲ್ಲವೋ ಮೂರ್ಖ. ಹಂಗೆ ಕರೀತಾರ ದೇವರು? ಎಲ್ಲ ಎಷ್ಟನೇ ವಾಕ್ಯಪ್ಪ ಅದು? 20ನೇ ವಾಕ್ಯ. 20ನೇ ವಾಕ್ಯ. ಹಾಂ. ಅವನ ಮನಸ್ಸಿಗೆ ಹೇಳ್ಕೊಳ್ತಾನೆ, ಎಲ್ಲೋ ಮನವೇ, ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ಬಿದ್ದಿದೆ, ಆರಾಮಾಗಿರು, ತಿನ್ನು, ಕುಡಿ, ಮಜಾ ಮಾಡು.
ತಿನ್ನು, ಕುಡಿ, ಮಜಾ ಮಾಡು. ತಿನ್ನು, ಕುಡಿ, ಭಾನುವಾರ ಮಾತ್ರ ಚರ್ಚಿಗೆ ಹೋಗು. ಸಂಪ್ರದಾಯ ಮಾಡಬೇಕಲ್ಲ, ಇಲ್ಲಾಂದರೆ ಜನ ಏನಾರು ತಪ್ಪು ತಿಳ್ಕೊಬಿಟ್ರೆ, ಕ್ರಿಶ್ಚಿಯನ್ ಅಲ್ಲ ಅಂದ್ಕೊಬಿಟ್ರೆ ಅಲ್ವಾ? ಆದ್ದರಿಂದ ಕ್ರಿಶ್ಚಿಯನ್ ಅಂದ್ಕೋಬೇಕಂದ್ರೆ ಭಾನುವಾರ ಚರ್ಚಿಗೆ ಹೋಗಬೇಕು, ಕ್ರಿಸ್ಮಸ್ ಬಂದರೆ ಒಂದು ಸ್ಟಾರ್ನೇ ತಾಕಬೇಕು, ಒಂದಿಷ್ಟು ಕ್ರಿಶ್ಚಿಯನ್ ಎಂದು ಸೂಚಿಸುವ ಫೋಟೋಗಳು, ಶಿಲುಬೆಗಳು, ಅದು ಇದು ಎಲ್ಲ ನೇತಾಕೋಬೇಕು. ಆಮೇಲೆ ತಿನ್ನು, ಕುಡಿ, ಮಜಾ ಮಾಡು. ದುಡಿ, ತಿನ್ನು, ಕುಡಿ, ದುಡಿ, ತಿನ್ನು, ಕುಡಿ, ಮಜಾ ಮಾಡು ಅಷ್ಟೇ. ಅವನು ಪಾಪ ಅಷ್ಟೇ ಯೋಚನೆ ಮಾಡಿದೆ, ಎಕ್ಸ್ಟ್ರಾ ಏನು ಯೋಚನೆನೇ ಮಾಡಿಲ್ಲ ಅಲ್ವಾ? ಸೊ ಆಗ ದೇವರು ಹೇಳ್ತಾರೆ, ಏನಂತ ಹೇಳ್ತಾರೆ 20ನೇ ವಾಕ್ಯದಲ್ಲಿ, ಆಗ ದೇವರು, ಬಟ್ ಗಾಡ್ ಸೆಡ್ ಟು ಹಿಮ್, ದೇವರು ಅವನಿಗೆ ಹೇಳ್ತಾರೆ. ಯಾರು ಕರಿಸ್ಮ್ಯಾಟಿಕ್ ಅವರು ಹೋಗಿಲ್ಲ ಅಲ್ಲಿಗೆ, ದೇವರೇ ಡೈರೆಕ್ಟಾಗಿ ಅವನು ಡೀಲ್ ಮಾಡ್ತಾರೆ. ಸೊ ಯಾವುದು ಪ್ರವಾದಿನ ಕಳಿಸಿಲ್ಲ, ದೇವರೇ ನೇರವಾಗಿ ಹೇಳ್ತಾರೆ ಎಲ್ಲವೋ. ಹಾಗಾದ್ರೆ ಯಾರಿಗೆ ಮೂರ್ಖರು ಈಗ ಇಲ್ಲಿ? ಲೈಫ್ ಇರೋದೇ ಒಂದು, ಲೈಫ್ ಇಸ್ ವೆರಿ ಶಾರ್ಟ್, ಮೇಕ್ ಇಟ್ ವೆರಿ ಸ್ವೀಟ್ ಅನ್ನೋರು ಎಲ್ಲರೂ ಮೂರ್ಖರೇ. ಜೀವನ ಇರೋದು ಯಾಕಪ್ಪ? ಚೆನ್ನಾಗಿ ತಿನ್ನಿರಿ, ಚೆನ್ನಾಗಿ ಕುಡೀರಿ, ಮಜಾ ಮಾಡಿ, ಚೆನ್ನಾಗಿ ಓದಬೇಕು, ಚೆನ್ನಾಗಿ ಓದಿ 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 ಒಳ್ಳೆ ಜಾಬ್ ಬೇಕು, ಆಮೇಲೆ ಒಳ್ಳೆ ಸಂಪಾದನೆ ಬೇಕು, ಆಮೇಲೆ 4 ಜನರ ಮಧ್ಯೆ ತಲೆ ಎತ್ತಿ ರಾಯಲ್ ಆಗಿ ಬದುಕಬೇಕು, ಆಮೇಲೆ ಏನಿಲ್ಲ ಭಾನುವಾರ ಚರ್ಚಿಗೆ ಹೋಗಬೇಕು, ಅದೆಲ್ಲ ಮಾಡಬೇಕು, ಸಾಂಪ್ರದಾಯಿಕವಾಗಿ ಏನೆಲ್ಲ ಸಂಪ್ರದಾಯ ಇದೆ ಅದೆಲ್ಲ ಮಾಡಬೇಕು. ದೇವ್ರು ಹೇಳ್ತಾರೆ ಎಲ್ಲೋ ಮೂರ್ಖ, ನಿನ್ನ ನಾನು ಸೃಷ್ಟಿ ಮಾಡಿರೋದು, ನಿನಗೆ ಜೀವ ಕೊಟ್ಟಿರೋದು, ನಿನಗೊಂದು ದೇಹ ಕೊಟ್ಟಿರೋದು, ಕೈ ಕಾಲು ಕೊಟ್ಟಿರೋದು, ಆರೋಗ್ಯ ಕೊಟ್ಟಿರೋದು ಯಾಕೆ? ಈ ಸ್ವಾರ್ಥವಾದ ಜೀವನ ಜೀವಿಸಿ, ಈ ಹೊಲಸಾದ ಜೀವನ ಜೀವಿಸಿ ಸತ್ತೋಗ್ಲಿಕ್ಕ? ನಿಮ್ಮಲ್ಲಿ ಎಷ್ಟು ಜನ ಒಂದು ಗಿಡ ನೆಟ್ಟು ಅದರಲ್ಲಿ ಏನು ಫಲ ಬೇಡ ಅಂತ ಸುಮ್ಮನೆ ನೆಡೋರಿದ್ದೀರಿ ಹೇಳಿ ನೋಡೋಣ. ನಾವು 1 ಎಕರೆ ಜಾಗದಲ್ಲಿ ಬಿತ್ತನೆ ಮಾಡಿದ್ದೀವಿ, ಗೋಧಿಯನ್ನು ಅಥವಾ ಭತ್ತವನ್ನು, ನಮಗೇನು ಬೇಡ, ಸುಮ್ಮನೆ ಬಿತ್ತನೆ ಮಾಡಿ ಬಂದಿದ್ದೀವಿ ಅಂತ ಹೇಳೋರು ಎಷ್ಟು ಜನ ಇದ್ದೀರಿ? ಅಂಥವ್ರನ್ನೂ ಕರೀತಾರೆ ಎಲ್ಲವೋ ಮೂರ್ಖ ಅಂತ. ಹುಚ್ಚರು ಮಾಡ್ತಾರೆ ಕೆಲಸನ, ಬುದ್ಧಿ ಇರೋರು ಯಾರು ಮಾಡಲ್ಲ. ಯಾರಾದರೂ ಬಿಸ್ನೆಸ್ ಮಾಡೋರು ಇದ್ದರೆ ಇನ್ವೆಸ್ಟ್ ಮಾಡ್ತೀರಿ, ಸುಮ್ಮನೆ ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಹೇಳೋರು ಯಾರಾದರೂ ಇದ್ದೀರಾ? ಇಲ್ಲ, ಲಾಭ ಬರಲಿಕ್ಕಾಗಿನೇ ಇನ್ವೆಸ್ಟ್ ಮಾಡೋದು, ಹೊಲದಲ್ಲಿ ಬಿತ್ತನೆ ಮಾಡೋದು, ಅಲ್ಲಿ ಬೆಳೆ ಬರಲಿಕ್ಕಾಗಿಯೇ ಬಿತ್ತನೆ ಮಾಡೋದು. ಸುಮ್ಮನೆ ಯಾರು ಮಾಡೋದಿಲ್ಲ, ಅವ್ರನ್ನ ಮೂರ್ಖ ಅಂತ ಕರೀತಾರೆ. ಅದೇ ರೀತಿ ದೇವರು ನಿನ್ನನ್ನು ಇಲ್ಲಿ ಬಿತ್ತನೆ ಮಾಡಿದ್ದು, ದೇವರಿಗೇನೋ ಬೇಕು, ನಿನ್ನಿಂದ ಫಲ ಬೇಕು. ಅದು ಬಿಟ್ಬಿಟ್ಟು ನಾವು ಇಷ್ಟ ಬಂದಂಗೆ ನನ್ನ ಇಷ್ಟ ಅಂತ ಹೋಗ್ಬಿಟ್ರೆ ನಾವು ಮೂರ್ಖರಾಗಿ ಹೋಗ್ಬಿಡ್ತೀವಿ ದೇವ್ರ ಲೆಕ್ಕದಲ್ಲಿ. ಪಿಶಾಚಿ ಹೊತ್ಕೊಂಡು ಹೋಗ್ಬಿಡ್ತಾನೆ, ಆಮೇಲೆ ನಮ್ಮನ್ನು ಎಲ್ಲಿಗೆ ಹೊತ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ, ಲಾಸ್ಟಿಗೆ ನರಕಕ್ಕೆ ಸೇರಿಸ್ತಾನೆ. ಇವತ್ತು ಎಷ್ಟೋ ಜನರ ಜೀವನ ಆ ರೀತಿಯಲ್ಲಿ ಸೈತಾನನ ವಶದಲ್ಲಿದೆ. ಯಾಕೆ ಗೊತ್ತಾ? ಬೆಳಕಿಲ್ಲ, ಶುಭ ಸಂದೇಶದ ಬೆಳಕಿಲ್ಲ, ಪರಿಶುದ್ಧಾತ್ಮನಾದ ಬೆಳಕಿಲ್ಲ, ದೇವರಾಗಿರ್ತಕ್ಕಂಥ ಬೆಳಕಿಲ್ಲ, ಯೇಸು ಆಗಿರ್ತಕ್ಕಂಥ ಬೆಳಕಿಲ್ಲ. ಆ ಬೆಳಕು ಬಂದಾಗ ನಮ್ಮ ಜೀವನ ಏನಾಗುತ್ತೆ? ಬೆಳಕಾಗುತ್ತೆ, ಕತ್ತಲೆ ಎಲ್ಲ ದೂರ ಹೋಗುತ್ತೆ, ನಾವು ಎಕ್ಸ್ಟ್ರಾ ಏನು ಮಾಡೋದು ಬೇಕಾಗಿಲ್ಲ. ಆಗ ದೇವರು ಎಲ್ಲವೋ ಮೂರ್ಖ, ಇದೇ ರಾತ್ರಿ ನೀನು ಸಾಯಬೇಕಾಗಿದೆ, ನಿನಗಾಗಿ ಸಿದ್ಧ ಮಾಡಿಟ್ಟಿರುವುದೆಲ್ಲ ಯಾರ ಪಾಲಾಗುವುದು? ಇದು ದೇವರು ಕೇಳೋ ಪ್ರಶ್ನೆ, ಉತ್ತರ ನೀವೇ ಕೊಟ್ಕೊಳ್ಳಿ ದೇವರಿಗೆ. ದೇವರು ಕರೀತಾ ಇದ್ದಾರೆ, ಆ ರೀತಿಯಲ್ಲಿರೋ ಎಲ್ಲರನ್ನೂ ದೇವರು ಕರೆಯೋದಷ್ಟೇ ಎಲ್ಲವೋ ಮೂರ್ಖ. ನಾನಾದರೆ ನನ್ನನ್ನು ಕರೀತಾರೆ ಎಲ್ಲವೋ ಮೂರ್ಖ ಅಂತ, ನೀವಾದರೆ ನಿಮ್ಮನ್ನು ಕರೀತಾರೆ ಎಲ್ಲವೋ ಮೂರ್ಖ ಅಂತ. ದೇವರು ಪಕ್ಷಪಾತಿ ಅಲ್ಲ. ನಾನೇನೋ ಇಲ್ಲಿ ಮೈಕಲ್ಲಿ ಪ್ರಬೋಧನೆ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಎಲ್ಲೋ ಬುದ್ಧಿವಂತ ಅಂತ ನನ್ನೇನು ವಿಶೇಷವಾಗಿ ದೇವರು ಕರೆಯೋಕ್ಕೆ ಹೋಗೋದಿಲ್ಲ. ಆದರೆ ನನ್ನ ಜೀವನ ಈ ರೀತಿಯಲ್ಲಿ ಕತ್ತಲೆಯಲ್ಲಿ, ಸ್ವಾರ್ಥದಲ್ಲಿ, ನನ್ನ ಇಚ್ಛೆ ಪ್ರಕಾರ, ನನಗೆ ಸರಿ ಅನಿಸಿದ ಪ್ರಕಾರ ನಾನು ಬದುಕುವಾಗ ನಾನು ನಿಜವಾಗಲೂ ಮೂರ್ಖನಾಗ್ತೀನಿ. ಇವತ್ತು ಎಷ್ಟೋ ಜನ ಕ್ರೈಸ್ತರು, ಅದರಲ್ಲಿ ಪ್ರಾರ್ಥನೆಯಲ್ಲಿ ಇರುವವರು ಕೂಡ ಮೂರ್ಖರಾಗಿಯೇ ಬದುಕ್ತಾ ಇದ್ದಾರೆ. ಅದೇ ಬೇಸರದ ವಿಷಯ. ತುಂಬ ಬೇಸರನೂ ಆಗುತ್ತೆ, ಕೋಪನೂ ಬರುತ್ತೆ. ಇಷ್ಟೆಲ್ಲ ವಾಕ್ಯಗಳು ಕೇಳಿಸ್ಕೊಂಡು, ಇಷ್ಟೆಲ್ಲ ವಾಕ್ಯಗಳು ಗೊತ್ತಿದ್ದು, ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ, ಉಪವಾಸ, ಚರ್ಚು, ವಾಕ್ಯ ಅಂತ ಹೇಳಿ ಮೂರ್ಖರಾಗಿ ಬದುಕುವರನ್ನು ನೋಡಿದಾಗ ಹೋಗಿ 2 ಹೊಡೆದು ಬಿಡೋಣ ಅಂತ ಅನಿಸುತ್ತೆ. ಹೊಡೆಯೋಕ್ಕಾಗಲ್ಲ. ಯೇಸು ಅದಕ್ಕೆ ಚಾಟಿ ತಗೊಂಡು ಓಡಿಸಿದ್ದವ್ರನ್ನೆಲ್ಲ. ಯೇಸು ಚಾಟಿ ತಗೊಂಡು ಎಲ್ಲಿದ್ದವ್ರನ್ನ ಓಡಿಸಿದ್ರು?
ದೇವಾಲಯದಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದವ್ರನ್ನ. ಯೇಸು ಚಾಟಿ ತಗೊಂಡು ಎಲ್ಲೂ ಬೀದಿಲಿ ಹೋಗ್ಬಿಟ್ಟು ಕಳ್ತನ ಮಾಡೋ ಕಳ್ಳರನ್ನ ಓಡಿಸಿಲ್ಲ, ಚಾಟಿ ತಗೊಂಡು ವ್ಯಭಿಚಾರ ಮಾಡೋರನ್ನ ಓಡಿಸಿಲ್ಲ ಅಲ್ಲಿ ಹೋಗ್ಬಿಟ್ಟು, ಅಥವಾ ಯಾವುದೋ ಕುಡುಕರನ್ನ ಹೋಗ್ಬಿಟ್ಟು ಯಾವುದೋ ಬಾರಿಗೆ ಹೋಗ್ಬಿಟ್ಟು ಅಲ್ಲಿರೋ ಕುಡುಕರನ್ನೆಲ್ಲ ಓಡಿಸಿಲ್ಲ. ದೇವಾಲಯದ ಒಳಗಡೆ ಇರ್ತಕ್ಕಂಥ ಈ ಬಿಸ್ನೆಸ್ ಮಾಡುವಂಥ ಈ ಫರಿಸಾಯರನ್ನ, ಧರ್ಮಶಾಸ್ತ್ರಿಗಳನ್ನ ಮತ್ತು ಇವ್ರನ್ನೆಲ್ಲ ಓಡಿಸಿದ್ರು. ದೇವಾಲಯ ಇರೋದು ಯಾಕೆ? ಬಿಸ್ನೆಸ್ ಮಾಡೋದಕ್ಕ? ದೇವ್ರನ್ನ ಆರಾಧನೆ ಮಾಡ್ಲಿಕ್ಕ? ದೇವಾಲಯ ಇರೋದು ದೇವರ ಸೇವೆಗಾಗಿ. ಬೈಬಲ್ ಹೇಳುತ್ತೆ, ನಿನ್ನ ದೇಹ ದೇವರ ಆಲಯ. ನಿನ್ನ ದೇಹ ದೇವರು ಕಟ್ಟಿರುವ ಆಲಯ. ನಮ್ಮ ಊರುಗಳಲ್ಲಿ, ಎಲ್ಲ ಊರುಗಳಲ್ಲಿ ಚರ್ಚ್ಗಳಿರುತ್ತೆ, ಅದನ್ನು ನಾವು ಕಟ್ಟೋದು, ದೇವ್ರು ಕಟ್ಟೋದಲ್ಲ. ದೇವ್ರ ಹೆಸರಲ್ಲಿ ನಾವು ಕಟ್ತೀವಿ ಅಷ್ಟೇ. ದೇವ್ರಿಗೆ ಇಚ್ಛೆ ಇದೆಯಲ್ಲೋ ಗೊತ್ತಿಲ್ಲ, ಒಟ್ಟು ದೇವ್ರ ಹೆಸರಲ್ಲಿ ನಾವು ಕಟ್ಕೊಳ್ತೀವಿ. ದೇವ್ರ ಇಚ್ಛೆಯಿಂದ ಕಟ್ಟಿದ್ದು ಇದೆ, ನಮ್ಮ ಇಚ್ಛೆಯಿಂದ ಕಟ್ಟಿದ್ದು ಇದೆ. ದೇವ್ರ ಇಚ್ಛೆಯಿಂದ ಕಟ್ಟಿದ್ದಾದರೆ ಅಲ್ಲಿ ದೇವ್ರು ಇರ್ತಾರೆ, ನಮ್ಮ ಇಚ್ಛೆಯಿಂದ ಕಟ್ಟಿದ್ದಾದರೆ ನಾವಿರ್ತೀವಿ, ದೇವರಿರೋದಿಲ್ಲ. ಸೊ ದೇವ್ರ ಇಚ್ಛೆಯಿಂದ ಕಟ್ಟಿದ್ದ ಜಾಗ ಆದರೆ ಅಲ್ಲಿ ದೇವರ ಕಾರ್ಯಗಳು ನೆರವೇರಬೇಕು. ಮನುಷ್ಯನ ಇಚ್ಛೆಯಿಂದ ಕಟ್ಟಿದ್ದಾದರೆ ಪಿಶಾಚಿ ಕಾರ್ಯ ನಡೀತಾ ಇರುತ್ತೆ. ಏನು ದೇವ್ರಿಗೆ ಮಹಿಮೆ ಅಂತೂ ಆಗೋದಿಲ್ಲ, ಪಿಶಾಚಿಗೆ ಮಹಿಮೆ ಆಗ್ತಾ ಇರುತ್ತೆ, ಸೈತಾನ್ನ ಕಾರ್ಯಗಳು ನಡೀತಾ ಇರುತ್ತೆ. ಆದರೆ ಹೆಚ್ಚು ಕಡಿಮೆ ಮೆಜಾರಿಟಿ ಚರ್ಚ್ಗಳು ಇವತ್ತು ಕಟ್ಟಿರೋದೆಲ್ಲ ಅವ್ರ ಇಚ್ಛೆ ಪ್ರಕಾರನೇ. ದೇವ್ರ ಇಚ್ಛೆ ಕಟ್ಟಿದ ಗುಡಿಗಳು ಇದೆ, ಆದರೆ ಅದೆಲ್ಲ ಮನುಷ್ಯ ಕಟ್ಟಿರೋದು. ಏನೇ ಆಗಲಿ ಅದೆಲ್ಲ ಮನುಷ್ಯ ಕಟ್ಟಿರೋದು. ಆದರೆ ನಿನ್ನ ದೇಹ ಕಟ್ಟಿರೋದು ದೇವರು. ಸಂತ ಪೌಲರು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾರಲ್ವ, 1 ಕೊರಿಂಥ 6ನೇ ಅಧ್ಯಾಯ 19-20ನೇ ವಾಕ್ಯದಲ್ಲಿ ಓದೋಣ. ದೇವರು ನಿಮಗೆ ಅನುಗ್ರಹಿಸಿರುವ ಪವಿತ್ರಾತ್ಮ ಅವರಿಗೆ ನಿಮ್ಮ ದೇಹ ಗರ್ಭಗುಡಿಯಾಗಿದೆ. ಆ ಪವಿತ್ರಾತ್ಮ ನಿಮ್ಮಲ್ಲಿ ವಾಸ ಮಾಡುತ್ತಿದ್ದಾರೆ ಎಂಬುದು ನಿಮಗೆ ಗೊತ್ತಿಲ್ಲವೇ? ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ಏಕೆಂದರೆ ನೀವು ಕ್ರಯಕ್ಕೆ ಕೊಳ್ಳಲಾದವರು. ಆದ್ದರಿಂದ ನಿಮ್ಮ ದೇಹದಲ್ಲಿ ಆ ದೇವರ ಮಹಿಮೆ ಬೆಳಗುವಂತೆ ಮಾಡಿರಿ. ಆದ್ದರಿಂದ ನಿಮ್ಮ ದೇಹದಲ್ಲಿ ದೇವರ ಮಹಿಮೆ ಬೆಳಗುವಂತೆ ಮಾಡಿರಿ. ನಿಮ್ಮ ಚರ್ಚಲ್ಲಿ ಅಲ್ಲ ದೇವರ ಮಹಿಮೆ ಬೆಳಗುವಂತೆ ಮಾಡಬೇಕಾಗಿರೋದು, ಊರಲ್ಲಿ ಅಲ್ಲ, ನಿಮ್ಮ ದೇಹದಲ್ಲಿ. ಯಾರ ದೇಹದಲ್ಲಿ? ನಮ್ಮ ದೇಹದಲ್ಲಿ. ಯಾರ ಮಹಿಮೆ ಬೆಳಗಬೇಕು? ನಾವು ನಮ್ಮ ದೇಹನ ಉಪಯೋಗಿಸಿ ನಮ್ಮ ಮಹಿಮೆನ ಬೆಳಗಿಸ್ಕೊಳ್ತಾ ಇದ್ದೀವಿ. ಅದು ದೇವರ ಹೆಸರಲ್ಲಿ. ಅದು ದೊಡ್ಡ ಅನ್ಯಾಯ. ದೇವರ ಹೆಸರಲ್ಲಿ ನಾನು ಆವಾಗಲೇ ಹೇಳಿದ್ನಲ್ವಾ, ಮೋಶೆ ಹೊಡೆದ, ದೇವ್ರ ದಯಿಂದ ನೀರು ಬಂತು, ಸ್ತೋತ್ರ ದೇವರೇ. ಇವನು ಬೆಳೆ ಎಲ್ಲ ಬೆಳೆದ, ದೇವ್ರ ದಯಿಂದ ಒಳ್ಳೆ ಬೆಳೆ ಬಂತು, ಸ್ತೋತ್ರ ದೇವರೇ. ಅದೇ ರೀತಿ ನಾವು ಕೂಡ ಎಷ್ಟೋ ಜನ ಕ್ರೈಸ್ತರು ದೇವ್ರ ದಯೆಯಿಂದ ಎಲ್ಲ ಒಳ್ಳೇದಾಯ್ತು, ದೇವ್ರಿಗೆ ಸ್ತೋತ್ರ ಹೇಳ್ತೀವ? ಹೇಳಬೇಕು. ಆದರೆ ಹೇಳೋದಕ್ಕಿಂತ ಮುಖ್ಯ ನಿನ್ನ ಜೀವಿತದ ಮುಖಾಂತರ, ನಿನ್ನ ದೇಹದ ಮುಖಾಂತರ ದೇವರ ಮಹಿಮೆಯನ್ನು ಬೆಳಗಿಸ್ತಾ ಇದೆಯೋ, ನಿನ್ನ ಮಹಿಮೆನ ಬೆಳಗಿಸ್ತಾ ಇದೆಯೋ ಅದನ್ನು ನೋಡ್ಕೋಬೇಕು. ಕೆಲವು ಟೈಮ್ ನಾವು ಹೇಳ್ತೀವಿ, ಏನು ಗೊತ್ತಾ, ನಾನು ಪ್ರಾರ್ಥನೆ ಮಾಡಿ ನಾನು ವಿಶ್ವಾಸ ಇಟ್ಟು ಇದನ್ನು ಪಡ್ಕೊಂಡ್ಬಿಟ್ಟೆ ಅಂತ. ಪಾಪ ಇದನ್ನು ಕೇಳಿಸ್ಕೊಳ್ತಾ ಇರ್ತಕ್ಕಂಥ ಒಬ್ಬ ಸಾಧಾರಣ ಒಳ್ಳೆ ವಿಶ್ವಾಸಿಗೆ ಅವನಿಗೇನು ಅನಿಸುತ್ತೆ, ಅಯ್ಯೋ ನನ್ನ ವಿಶ್ವಾಸ ಸರಿ ಇಲ್ವೇನೋ, ನನ್ನ ಪ್ರಾರ್ಥನೆ ಸರಿ ಇಲ್ವೇನೋ, ಇವನ ಪ್ರಾರ್ಥನೆ ಪವರ್ಫುಲ್, ಇವಳು ಪ್ರಾರ್ಥನೆ ಪವರ್ಫುಲ್, ಇವಳು ಥರ ಆಗಬೇಕು ಅಂತ ಅವನಿಗೆ ಆಸೆ ಬರುತ್ತೆ. ಯೇಸು ಥರ ಆಗಬೇಕು ಅಲ್ಲ, ಇವಳು ಥರ ಆಗಬೇಕು, ಇವನ್ ಥರ ಆಗಬೇಕು ಅಂತ. ಅಲ್ಲಿ ಯಾರಿಗೆ ಮಹಿಮೆ ಆಯಿತು? ಅವನಿಗೆ ಮಹಿಮೆ ಆಯಿತು. ಹೇಳೋದು ದೇವ್ರ ಹೆಸರೇ, ಹೇಳೋದೆಲ್ಲ ಯೇಸು ಸ್ವಾಮಿ ಹೆಸರೇ. ಮಹಿಮೆ ನಿನಗಾಯಿತು, ನೀನು ತಿಳ್ಕೊಂಡ್ರೆ ದೇವರಿಗೆ ಮಹಿಮೆ ಆಗ್ತಾ ಇದೆ ಅಂತ. ಅದೊಂದು ವಂಚನೆ. ಆ ರೀತಿ ವಂಚನೆಯಲ್ಲಿ ಎಷ್ಟೋ ಜನ ಪ್ರಾರ್ಥನಾ ವೀರೆಯರು ಇವತ್ತು ಒದ್ದಾಡ್ತಾ ಇದ್ದಾರೆ. ಇಟ್ಸ್ ಎ ಫೂಲಿಶ್ನೆಸ್, ಮೂರ್ಖತನ. ಸೊ ದೇವರು ಆ ರೀತಿ ಪಕ್ಷಪಾತಿ ಅಲ್ಲ. ಪ್ರಾರ್ಥನೆಯನ್ನು ನೋಡಿ, ಪ್ರಾರ್ಥನೆಯನ್ನು ಕಂಡು ಕಾರ್ಯ ಮಾಡೋ ದೇವರಲ್ಲ. ಹಾಗಾದರೆ ಪ್ರಾರ್ಥನೆ ಮಾಡಿ ಪ್ರಯೋಜನ ಇಲ್ವಾ ಅಂತೆಲ್ಲ ಕೇಳಬೇಡಿ. ಪ್ರತಿಯೊಂದಕ್ಕೂ ಅದರದೇ ಆದ ಪ್ರಯೋಜನ ಇದೆ, ರೀತಿ ನೀತಿಗಳಿದೆ, ಅದರ ಪ್ರಕಾರ ಮಾಡಬೇಕು. ಪ್ರಾರ್ಥನೆ ಅಂತಕ್ಕಂಥದ್ದು
ಒಂದು ಆಧ್ಯಾತ್ಮಿಕ ಕಾರ್ಯ. ಯೇಸುಸ್ವಾಮಿ ದಾನ ಧರ್ಮದ ಬಗ್ಗೆ ಹೇಳಬೇಕಾದ್ರೆ ಹೇಳ್ತಾರೆ, ನಿನ್ನ ಬಲಗೈ ಕೊಡೋದನ್ನು ಎಡಗೈಗೂ ಗೊತ್ತಾಗಬಾರ್ದು ಅಂತ. ಅದೇ ರೀತಿ ನಿನ್ನ ಉಪವಾಸ ಆಗಿರ್ಬೋದು, ಪ್ರಾರ್ಥನೆ ಆಗಿರ್ಬೋದು, ನೀನು ಮಾಡೋದನ್ನು ಇನ್ನೊಬ್ರಿಗೆ ಹೇಳಲಿಕ್ಕಲ್ಲ, ಇನ್ನೊಬ್ರು ತಲೆ ಹಾಳು ಮಾಡಲಿಕ್ಕಲ್ಲ. ನಿನ್ನ ವಿಶ್ವಾಸ ಇದ್ರೆ ತುಂಬ ಒಳ್ಳೆಯದೇ, ಆದರೆ ಇನ್ನೊಬ್ಬರಿಗೆ ನಿನ್ನ ವಿಶ್ವಾಸ ಅಲ್ಲ ಹೇಳಬೇಕಾಗಿರೋದು, ಕ್ರೈಸ್ತ ವಿಶ್ವಾಸ ಏನು ಅಂತ ಹೇಳಬೇಕು. ವಿಶ್ವಾಸದ ಜೀವನ ಅಂದರೆ ಏನು ಅಂತ ಹೇಳಬೇಕು. ಬಿಟ್ಟರೆ ನಾನು ವಿಶ್ವಾಸ ಇಟ್ಟಿದ್ದಕ್ಕೆ, ನಾನು ಪ್ರಾರ್ಥನೆ ಮಾಡಿದ್ದಕ್ಕೆ, ನಾನು ಕರೆಕ್ಟಾಗಿದ್ದಿದ್ದಕ್ಕೆ ದೇವ್ರು ನನಗೆ ಕೊಟ್ಟರು. ಅದರ ಅರ್ಥ ಏನು? ನೀನು ಕರೆಕ್ಟ್ ಇಲ್ಲ, ನಿನ್ನ ಪ್ರಾರ್ಥನೆಯೂ ಸರಿ ಇಲ್ಲ, ನಿನ್ನ ವಿಶ್ವಾಸನೂ ಸರಿ ಇಲ್ಲ. ಈಗ ಅದನ್ನು ಸರಿ ಮಾಡ್ಕೋಬೇಕಂದ್ರೆ ಯಾರನ್ನು ನೋಡಬೇಕು? ನನ್ನನ್ನು ನೋಡಬೇಕು. ಸರಿ ಇರೋ ನನ್ನನ್ನು ನೋಡಬೇಕು. ಅಪ್ಪಿ ತಪ್ಪಿ ನಾನು ಉದುರು ಬಿದ್ದೋಗ್ಬಿಟ್ರೆ ನೀನು ಉದುರು ಬಿದ್ದೋಗ್ಬಿಡ್ತೀಯ. ಅದಕ್ಕೆ ಹೇಳಿದ್ದು, ವಿಶ್ವಾಸವನ್ನು ಹುಟ್ಟಿಸುವ, ಪೂರ್ತಿ ಮಾಡುವ ಯೇಸುವನ್ನು ಮಾತ್ರ ಗುರಿಯಾಗಿಟ್ಟು ಓಡಿ. ಯಾರನ್ನ ಗುರಿಯಾಗಿಟ್ಟು ಓಡಬೇಕು? ಯೇಸು ಕ್ರಿಸ್ತನನ್ನು ಮಾತ್ರ ನಾವು ಗುರಿಯಾಗಿಟ್ಟು ಓಡಬೇಕು. ಆಗ ಬೀಳಲ್ಲ. ಯಾರು ಏನಾದರೂ ಪ್ರಾರ್ಥನೆ ಮಾಡ್ಕೊಂಡು ಏನಾದರೂ ಪಡ್ಕೊಳ್ಳಿ, ನನಗೇನು? ಯಾರು ಏನಾದರೂ ವಿಶ್ವಾಸ ಇಟ್ಟು ಏನಾದರೂ ಮಾಡ್ಕೊಳ್ಳಿ, ನನಗೇನು? ಇನ್ನು ನಮಗೆ ವಿಶ್ವಾಸ ಇಡ್ಲಿಕ್ಕೆ ಯಾರು ಮನುಷ್ಯರು ಬೇಕಲ್ವಾ? ಅದಕ್ಕೋಸ್ಕರ ಈ ಬೈಬಲ್ನಲ್ಲಿ ಬರೆಸಿಟ್ಟಿದ್ದಾರೆ ದೇವರು. ಯಾರನ್ನ ಮಾತ್ರ ನೋಡಿ ಅಂತ ಹೇಳಿದರೆ ಕೆಲವ್ರನ್ನ ಇಟ್ಟಿದ್ದಾರೆ. ಆದರೆ ಕರಿಸ್ಮ್ಯಾಟಿಕ್ ಗ್ರೂಪಲ್ಲಿರೋ ಒಬ್ಬರನ್ನೂ ನೋಡಬೇಡಿ, ಆಯಿತಾ? ಯಾರನ್ನೂ ನೋಡಬೇಡಿ, ಉದುರು ಬಿದ್ದು ಹೋಗ್ತೀರಾ ಆದಷ್ಟು ಬೇಗ. ಬೈಬಲ್ನಲ್ಲೇ ಈ ಕನ್ಫ್ಯೂಷನ್ ಬರುತ್ತಂತ ದೇವರಿಗೆ ಮುಂಚಿತವಾಗೇ ಗೊತ್ತಿತ್ತು. 2000 ವರ್ಷಗಳ ಹಿಂದೆಯೇ ದೇವರಿಗೆ ಗೊತ್ತಿತ್ತು. ಅದಕ್ಕೇ 2000 ವರ್ಷದ ಹಿಂದೆಯೇ ದೇವರು ಈ ಪವಿತ್ರ ಬೈಬಲ್ ಪುಸ್ತಕದಲ್ಲಿ ನಮಗೋಸ್ಕರ, ನನಗೋಸ್ಕರ ಇದನ್ನು ಬರೆಸಿಟ್ಟಿದ್ದಾರೆ. ಹಿಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ವಿಶ್ವಾಸಿಗಳ ದೊಡ್ಡ ಪಟ್ಟಿಯನ್ನು ಬರೆಸಿಟ್ಬಿಟ್ಟು ಇವ್ರನ್ನ ನೋಡ್ರಿ ಬೇಕಾದರೆ. ಬರೀ ಯೇಸುನ ಮಾತ್ರ ನೋಡ್ತಾ ಹೋದರೆ ನೀವು ಯೇಸು ದೇವರಾಗಿದ್ದರು, ಮನುಷ್ಯನಾಗಿ ಬಂದರು ಅಂತ ನಿಮ್ಗೊಂದು ಸ್ವಲ್ಪ ಆ ರೀತಿ ಫೀಲಿಂಗ್ ಆದರೆ, ನಿಮ್ಮ ಥರನೇ ಇರುವ ಸಾಧಾರಣ ಮನುಷ್ಯರು ಇದ್ದಾರೆ, ಅವ್ರ ಲಿಸ್ಟ್ ನಾನು ಹಾಕ್ತೀನಿ, ಅವ್ರನ್ನೂ ಸ್ವಲ್ಪ ನೋಡಿ ಅಂತ ಹೇಳಿದ್ದಾರೆ. ಅವ್ರನ್ನ ನೋಡಿ. ಆಮೇಲೆ ಬೈಬಲ್ನಿರ್ತಕ್ಕಂಥ ಬೇರೆಯವರು ಇದ್ದಾರೆ, ದೇವರು ಗುರುತಿಸಿದವರು. ದೇವರು ಗುರುತಿಸಿದ ಕೆಲವು ವ್ಯಕ್ತಿಗಳಿದ್ದಾರೆ. ಮಾತೆ ಮರಿಯಮ್ಮನವರು, ಸಂತ ಪೌಲರು, ಪೇತ್ರ, ಯಾಕೋಬ, ಯೋವಾನ್ನ, ಅವ್ರನ್ನೂ ನೋಡಿ. ಇದರಿಂದ ಹೊರಗಡೆ ಇರೋನು ನೋಡೋಕೆ ಹೋದರೆ ನಾವೇನೇನೋ ಆಗ್ಬಿಡ್ತೀವಿ, ಹೆಚ್ಚು ಕಡಿಮೆ ಆಗುತ್ತೆ. ಇವರು ಸಾಕು ನಮಗೆ. ದೇ ಆರ್ ಮೋರ್ ದೆನ್ ಸಫಿಷಿಯೆಂಟ್. ಅದರ ಅರ್ಥ ಏನು ಗೊತ್ತಾ? ದಿಸ್ ಬೈಬಲ್ ಈಸ್ ಮೋರ್ ದೆನ್ ಸಫಿಷಿಯೆಂಟ್ ಫಾರ್ ಅವರ್ ಇಟರ್ನಲ್ ಲೈಫ್. ದಿಸ್ ಬೈಬಲ್ ಈಸ್ ಮೋರ್ ದೆನ್ ಸಫಿಷಿಯೆಂಟ್ ಫಾರ್ ಅವರ್ ಹೋಲ್ ಲೈಫ್. ನಮ್ಮ ಸಂಪೂರ್ಣ ಜೀವನಕ್ಕೆ ಈ ಬೈಬಲ್ ಸಾಕು. ಬೈಬಲ್ ಸಾಕು ಅಂದರೆ ಇದರಲ್ಲಿ ದೇವರು ಕೊಟ್ಟಂಥ ದೇವರ ಇನ್ಸ್ಟ್ರಕ್ಷನ್ಸ್, ದೇವರ ವಚನಗಳು ನಮ್ಮ ಜೀವನಕ್ಕೆ ಸಾಕು. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವನವನ್ನು ನಿಜವಾಗಲೂ ಪ್ರತಿದಿನ ನಾವು ಬೆಳಗಿಸ್ಕೊಳ್ಳಿಕ್ಕೆ ಸಾಧ್ಯನ ಕೇಳಿದರೆ ಖಂಡಿತ ಸಾಧ್ಯ, ದೇವರ ವಾಕ್ಯದ ಮುಖಾಂತರ ಮಾತ್ರನೇ. ಬೇರೆ ಯಾವುದರಿಂದನೂ ಇದನ್ನು ಬೆಳಗಿಸ್ಕೊಳ್ಳಿಕ್ಕೆ ಆಗೋದಿಲ್ಲ, ಸಾಧ್ಯನೇ ಇಲ್ಲ. ನಾವು ಟ್ರೈ ಮಾಡಿದರೂ ಆಗೋದಿಲ್ಲ. ವಾಕ್ಯಕ್ಕೆ ಮಾತ್ರನೇ ಆ ಶಕ್ತಿ ಇರೋದು ನಮ್ಮ ಜೀವನವನ್ನು ಬೆಳಗಿಸ್ಲಿಕ್ಕೆ. ಆ ವಾಕ್ಯ ಅಂದರೆ ಯೇಸುನೇ, ಬೇರೆ ಏನೂ ಅಲ್ಲ. ಅದರಿಂದ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥಿಸೋಣ. ದೇವರು ನಮಗೆ ಕೊಟ್ಟಂಥ ಈ ಆತ್ಮೀಕ ಆಲೋಚನೆಯನ್ನು ನಮ್ಮ ಹೃದಯದಲ್ಲಿಟ್ಟು, ನಮ್ಮ ಮೂರ್ಖತನಕ್ಕಾಗಿ, ನಮ್ಮ ಅವಿಶ್ವಾಸಕ್ಕಾಗಿ, ನಮ್ಮ ಅಜ್ಞಾನಕ್ಕಾಗಿ, ನಮ್ಮ ಪಾಪಗಳಿಗಾಗಿ, ನಮ್ಮ ಸ್ವಾರ್ಥ ಬದುಕಿಗಾಗಿ, ದೇವರನ್ನು ಅರಿಯದೆ, ವಾಕ್ಯ ಇಲ್ಲದೆ ಬದುಕಿದ ಕತ್ತಲೆಯ ಜೀವಿತಕ್ಕಾಗಿ ದೇವರ ಮುಂದೆ ಕ್ಷಮೆ ಕೇಳೋಣ. ನಾವು ಆಲಿಸಿದ್ದೇವೆ, ನಮ್ಮ ಜೀವನವನ್ನು ಬೆಳಕಾಗಿಸಲು ಬಂದ ಏಕೈಕ ನಿಜ ದೇವರು ಪ್ರಭು ಯೇಸು ಕ್ರಿಸ್ತರೊಬ್ಬರೇ. ಅವರು ಪಾಪಿಗಳನ್ನು ಹುಡುಕಿಕೊಂಡು ಬಂದ ಪಾಪಿಗಳನ್ನು ಪ್ರೀತಿಸುವಂಥ ದೇವರಾಗಿದ್ದಾರೆ. ಇಂದು ನಮ್ಮಲ್ಲಿ ಖಂಡಿತವಾಗಲೂ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು, ದೇವರೇ ಎಷ್ಟೋ ರೀತಿಯಲ್ಲಿ ನಾನು ನಿನ್ನನ್ನು ನೋಯಿಸಿದ್ದೇನೆ, ನಿನಗೆ ವಿರುದ್ಧವಾಗಿ ನಾನು ಹೋಗಿದ್ದೇನೆ ಸ್ವಾಮಿ, ನನ್ನನ್ನು ಕ್ಷಮಿಸಿರಿ ಕರ್ತನೆ. ನಿನ್ನ ವಾಕ್ಯದ ಮುಖಾಂತರ ನನ್ನ ಅಂತರಂಗವನ್ನು ಬೆಳಗಿಸಿರಿ ಸ್ವಾಮಿ. ಇನ್ನೂ ಹೆಚ್ಚಾಗಿ ನಿನ್ನ ವಾಕ್ಯ ಬೇಕಪ್ಪ. ಇನ್ನೂ ಹೆಚ್ಚಾಗಿ
ಆ ಕ್ರಿಸ್ತಿಯ ಜೀವಿತವನ್ನು ನಾನು ಜೀವಿಸುವಂತೆ, ಒಂದು ಪವಿತ್ರೀಕರಣದ ಜೀವನವನ್ನು ನಾನು ಜೀವಿಸುವಂತೆ ಪವಿತ್ರಾತ್ಮನೇ ನನ್ನ ಹೃದಯದಲ್ಲಿ ವಾಕ್ಯದ ಬೆಳಕನ್ನು ತುಂಬಿಸ್ರಿ ಸ್ವಾಮಿ. ಹೌದು ಪ್ರೀತಿಯ ಸಹೋದರ ಸಹೋದರಿ, ಪರಿಶುದ್ಧಾತ್ಮರು ವಾಕ್ಯದ ಬೆಳಕನ್ನು ನಮ್ಮಲ್ಲಿ ತುಂಬಿಸಿದರೆ ಮಾತ್ರವೇ ಆ ಪವಿತ್ರೀಕರಣ ಜೀವನವನ್ನು ನಮಗೆ ಪೂರ್ತೀಕರಿಸಲಿಕ್ಕೆ ಸಾಧ್ಯವಾಗ್ತದೆ. ಆದುದರಿಂದ ಪವಿತ್ರಾತ್ಮನನ್ನು ನೋಯಿಸಿದ ಕ್ಷಣಗಳಿಗಾಗಿ, ಪವಿತ್ರಾತ್ಮನಿಗೆ ವಿರುದ್ಧವಾಗಿ ಜೀವಿಸಿದ ಕ್ಷಣಗಳಿಗಾಗಿ, ದ್ವೇಷದಿಂದ, ಅಹಂಕಾರದಿಂದ, ಹಠಮಾರಿತನದಿಂದ, ಅವಿಶ್ವಾಸದಿಂದ ನಾವು ನಡೆದುಕೊಂಡಂಥ ಒಂದೊಂದು ಕ್ಷಣಗಳಿಗಾಗಿ ದೇವರ ಮುಂದೆ ನಮ್ಮನ್ನೇ ತಗ್ಗಿಸಿಕೊಂಡು ದೇವರಲ್ಲಿ ಕ್ಷಮೆ ಕೇಳೋಣ. ಖಂಡಿತವಾಗಿಯೂ ಪಶ್ಚಾತ್ತಾಪ ಪಡುವ ಹೃದಯವನ್ನು ದೇವರು ದೂರ ತಳ್ಳುವುದಿಲ್ಲ ಪ್ರಿಯರೇ. ಆದರೆ ನಮ್ಮ ಹೃದಯದಲ್ಲಿ ಪಶ್ಚಾತ್ತಾಪ ಅನ್ನೋದು ಬಾರದೇ ಇದ್ದರೆ ಅದರ ಅರ್ಥ ನನ್ನ ಹೃದಯ ಕಠಿಣವಾಗಿದೆ ಎಂದು. ಹಾಗೆ ನನ್ನ ಹೃದಯ ಕಠಿಣವಾಗಿರೋದು ಆದರೆ ಖಂಡಿತವಾಗಲೂ ದೇವರ ಸನ್ನಿಧಿಯಲ್ಲಿ ಕೇಳ್ಕೋಬೇಕು, ದೇವರೇ ನನ್ನ ಹೃದಯ ಕಠಿಣವಾಗಿದೆ ಸ್ವಾಮಿ, ಪಶ್ಚಾತ್ತಾಪ ಪಡಲಿಕ್ಕೆ ನನಗೆ ಸಾಧ್ಯವಾಗ್ತಾ ಇಲ್ಲ. ಇಷ್ಟೆಲ್ಲ ವಾಕ್ಯಗಳನ್ನು ಕೇಳಿಸ್ಕೊಂಡ್ರೂ ಕೂಡ ಆ ಪಾಪವನ್ನು ಒಪ್ಪಿಕೊಂಡು ನನ್ನನ್ನೇ ತಗ್ಗಿಸ್ಕೊಳ್ಳಿಕ್ಕೆ ಸಾಧ್ಯವಾಗದ ಒಂದು ಹೀನ ಸ್ಥಿತಿಯಲ್ಲಿ ನಾನಿದ್ದೇನೆ. ನನ್ನ ಮೇಲೆ ಕರುಣೆ ಹಾಕಿ ಕರ್ತನೆ, ನನಗೆ ಸಹಾಯ ಮಾಡಿ ಪರಿಶುದ್ಧಾತ್ಮರೇ. ಈ ಕಠಿಣತೆಯನ್ನು ನೀಗಿಸಿರಿ ಪರಿಶುದ್ಧಾತ್ಮರೇ. ಪಶ್ಚಾತ್ತಾಪ ಪಡಲು ಬೇಕಾದ ಕೃಪೆಯನ್ನು ನನಗೆ ನೀಡಿ, ಯೇಸುವನ್ನು ನೋಡುತ್ತಾ ಜೀವಿಸಲು, ಯೇಸುವಿನ ಅಪಸ್ತೋಲರನ್ನು ನೋಡುತ್ತಾ ಜೀವಿಸಲು, ನನ್ನ ಸ್ವಂತ ಬುದ್ಧಿಯನ್ನು ಆಶ್ರಯಿಸದೆ ನಿನ್ನ ವಾಕ್ಯವನ್ನು ಮಾತ್ರ ಆಶ್ರಯಿಸಿ, ಬುದ್ಧಿ ಹೇಳುವುದನ್ನು ಕೇಳದೆ ನೀನು ಹೇಳುವುದನ್ನು ನಾನು ಕೇಳಿಸಿಕೊಂಡು ಅನುಸರಣೆ ಮಾಡುವಂತೆ ನನ್ನನ್ನು ಬಲಪಡಿಸಪ್ಪ, ಬಲಪಡಿಸು ಕರ್ತನೆ. ಯೇಸುವೆ, ನೀವು ಕಾಲ್ವರಿಯಲ್ಲಿ ಸುರಿಸಿದಂತಹ ಆ ಪರಿಶುದ್ಧವಾದ ರಕ್ತ ನನ್ನನ್ನು ತೊಳೆದಿದೆ ಸ್ವಾಮಿ, ನನ್ನನ್ನು ಶುದ್ಧೀಕರಿಸಿದೆಯಪ್ಪ. ಅದಕ್ಕಾಗಿ ನಿಮಗೆ ಸ್ತೋತ್ರ ಮಾಡ್ತಾ ಇದ್ದೇನೆ. ಯೇಸುವೆ, ನನ್ನನ್ನು ಶುದ್ಧೀಕರಿಸಿದ್ದು, ಪವಿತ್ರೀಕರಿಸಿದ್ದು ಈ ಲೋಕದ ಯಾವುದೇ ವಸ್ತುಗಳಲ್ಲ, ವ್ಯಕ್ತಿಗಳಲ್ಲ, ನಿನ್ನ ರಕ್ತ, ನಿನ್ನ ಆತ್ಮ. ದಾನವಾಗಿ ನಿನ್ನ ರಕ್ತವನ್ನು ನನಗೆ ಕೊಟ್ಟು, ನಿನ್ನ ಆತ್ಮರನ್ನು ನನಗೆ ಕೊಟ್ಟು ನನ್ನನ್ನು ಸಂಪೂರ್ಣವಾಗಿ ಶುದ್ಧೀಕರಿಸಿ ಪವಿತ್ರೀಕರಿಸುತ್ತಿರುವ ದೇವರೇ, ಲೋಕದಿಂದಲೂ ಲೌಕಿಕವಾದವುಗಳಿಂದಲೂ ನನ್ನನ್ನು ಪ್ರತ್ಯೇಕಿಸಿ ದೇವರೇ ನಿನ್ನ ಮಾರ್ಗದಲ್ಲಿ, ಆ ಬೆಳಕಿನ ಮಾರ್ಗದಲ್ಲಿ ಬೆಳಕಿನ ಮಗನಾಗಿ ಜೀವಿಸುವಂತೆ ನನ್ನನ್ನು ನಡೆಸುತ್ತಿರುವ ದೇವರೇ, ನಿನಗೆ ಸ್ತೋತ್ರವಾಗಲಿ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಯೇಸುವೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ನನ್ನಲ್ಲಿದ್ದ ಮೂರ್ಖತನವನ್ನು, ನನ್ನಲ್ಲಿದ್ದ ಅಯೋಗ್ಯತೆಯನ್ನು ನನಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ನನ್ನ ಮೂರ್ಖತನವನ್ನು ನೀಗಿಸಿದ ನಿನ್ನ ಸತ್ಯ ವಚನಗಳಿಗಾಗಿ ಸ್ತೋತ್ರ ಅಪ್ಪ. ನನ್ನಲ್ಲಿದ್ದಂಥ ಮೂಢನಂಬಿಕೆಯನ್ನು ತೆಗೆದು ಹಾಕಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ನಿಮ್ಮ ವಾಕ್ಯದಿಂದ ನನ್ನ ಅಂತರಂಗವನ್ನು ಬೆಳಗಿಸಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಯೇಸುವೆ, ನೀನು ಕಟ್ಟಿದೆ ಈ ಆಲಯಕ್ಕಾಗಿ ಸ್ತೋತ್ರ ಅಪ್ಪ. ಈ ದೇಹವೆಂಬ ಆಲಯವನ್ನು ನಿನಗಾಗಿ ನೀನು ಕಟ್ಟಿದೀಯ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ಇಂದು ನಿನ್ನ ವಾಕ್ಯವನ್ನು ಕಳುಹಿಸಿ ಈ ಆಲಯದಲ್ಲಿ ಬೇಡದೇ ಇರತಕ್ಕಂಥದ್ದು ಏನೆಲ್ಲ ಇತ್ತೋ ಅದನ್ನೆಲ್ಲ ನೀವು ಹೊಡೆದೋಡಿಸಿದ್ದೀರಿ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಮಾಡ್ತಾ ಇದ್ದೇವಪ್ಪ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನನ್ನಲ್ಲಿ ವಾಸಿಸುವ ಪರಿಶುದ್ಧಾತ್ಮರೇ, ನಿಮಗೆ ಸ್ತೋತ್ರವಾಗಲಿ. ಹಾಲೆಲೂಯ. ಯೇಸುವೇ ಸ್ತೋತ್ರ.